ನಾವು ಈಗ ವಾಣಿಜ್ಯವಾಗಿ ಬೆಳೀತಾ ಇರೋದು, ಬೇರೆ ಎಲ್ಲೂ ಬೆಳೀತಾ ಇಲ್ಲ. ನಾವೇ ಮೊದಲು ಬೆಳೀತಾ ಇರೋದು, ಮಾತ್ರ ಬೆಳೀತಾ ಇರೋದು. ಅದೇ ಮತ್ತೆ ಬೇರೆಯವ್ರದ್ದು ತೋಟದಲ್ಲಿ ಇದೆ ಇಲ್ಲ ಅಂತಿಲ್ಲ, ಬೇರೆಯವ್ರ ಹತ್ರನೂ ಅಲ್ಲಿ ನೈಸರ್ಗಿಕವಾಗಿ ಇರೋದಿದೆ. ಆದರೆ ಕಮರ್ಷಿಯಲ್ ಕಲ್ಟಿವೇಷನ್ಗೆ ಇನ್ನೂ ಅವರು ಇವಾಗಾಗಿ ಶುರು ಮಾಡ್ಕೊಂಡಿದ್ದಾರೆ ಅಷ್ಟೇ ಇದೆ. ಮತ್ತು ಇದರಲ್ಲಿ ಗಂಡು ಹೂವು ಹೆಣ್ಣು ಹೂವು ಒಂದೇ ಜಾಗದಲ್ಲಿ ಇರುತ್ತೆ. ಇದು ಕ್ಯಾಟ್ಕಿನ್ ಅಂತ ಕರೀತೇವೆ. ಇದು ಹೂ ಬಂದಾಗ ಒಂದು ಕಾಳದು ಈ ಭಾಗದಲ್ಲಿ ಅಥವಾ ಈ ಭಾಗದ ಕಾಳಿನ ಈ ಭಾಗದಲ್ಲಿ ಗಂಡು ಹೂ ಇರುತ್ತೆ, ಇದು ಹೆಣ್ಣು ಹೂವಾಗಿರುತ್ತೆ. ಕಾಳು ಫಸಲು ಕಟ್ಟೋದು ಗಂಡು ಗಿಡದ ಅವಶ್ಯಕತೆ ಇರೋದಿಲ್ಲ. ಗಂಡು ಹೂವಿನ ಬೇರೆ ಗಿಡದ ಗಂಡು ಹೂವಿನ ಅವಶ್ಯಕತೆ ಇರೋದಿಲ್ಲ. ಇದೇ ಗಿಡದಲ್ಲಿ ಗಂಡು ಹೂವು ಹೆಣ್ಣು ಹೂವು ಇರೋದ್ರಿಂದಾಗಿ ಕಾಯಿ ಕಟ್ಟುತ್ತೆ. ನನ್ನ ಈ ಶುಂಠಿಕೊಪ್ಪ ಈಗ ಹೊರಭಾಗದಲ್ಲಿ ಯಾವಾಗ ನೀವು ನೋಡಿದಿರ, ಆ ಮೆಣಸಿಗೆ ಅದೊಂದು ಪ್ರಭೇದಕ್ಕೆ ಮಾತ್ರ ಮೆಣಸು ಹೆಣ್ಣು ಗಂಡು ಹೂಗಳು ಒಂದೇ ಬಳ್ಳಿನಲ್ಲಿರುತ್ತೆ, ಒಂದೇ ದಾರದಲ್ಲಿರುತ್ತೆ, ಒಂದೇ ಕ್ಯಾಟ್ಕಿನ್ನಲ್ಲಿ. ಸೊ ಅದರಿಂದಾಗಿ ಅದಕ್ಕೆ ಗಂಡು ಬಳ್ಳಿ ಬೇಕಾಗಿಲ್ಲ. ಇಲ್ಲಿ ಗಂಡು ಬಳ್ಳಿ ಬೇಕೇ ಬೇಕು. ಅದು ಬರೀ ಆದಿ ಮೆಣಸಿಗೆ ಮಾತ್ರ ಅಲ್ಲ, ಪ್ರತಿಯೊಂದು ಪ್ರಭೇದಕ್ಕೂ ಗಂಡು ಬಳ್ಳಿ ಬೇಕೇ ಬೇಕು. ಅಡಿಕೆನಲ್ಲಿ ಟೀದ ಅಂಶ ಇದೆ ಅಂತ ಹೇಳ್ಕೊಂಡು ಅರೆಕ ಟೀ ಮಾಡ್ತಾ ಇದ್ದಾರೆ. ಸೊ ಅರೆಕನೇ ಬೇರೆ, ಅಡಿಕೆನೇ ಬೇರೆ, ಟೀನೇ ಬೇರೆ. ಸೊ ಅಡಿಕೆನೂ ಕೂಡ ಟೀ ಅಂತ ಕನ್ಸಿಡರ್ ಮಾಡ್ಬೋದು, ಅರೆಕ ಟೀ ಅಂತ ಮಾಡ್ಬೋದು ಅಂತ ಹೇಳಿ ಕನ್ಸಿಡರ್ ಮಾಡಿದ್ದಕ್ಕೆ ಟೀ ಎಲೆಯ ಅಂಶ ಇದೆ. ಇದ್ರದ್ದು ನೋಡಿ, ಇದು ಇದೆ, ದೂರ ಇದೆ, ಕೊತ್ತು ಉದ್ದ ಇದೆ. ಆದರೆ ಇದು ಅಂತ ಹೇಳಿದ್ರೆ ಇದರಲ್ಲಿ ಈ ಒಂದು ಕೊತ್ತು ಇವಾಗ ನಾವು ಅಲ್ಲಿ ನೋಡಿದ ಅದು ಕೂಡ ಒಂದು ಚೆನ್ನಾಗಿ ಬೆಳೆದು ಸೆಟ್ ಆದಾಗ 20-22 ಗ್ರಾಮ್ ಬರೋ ಚಾನ್ಸ್ ಇದೆ. ಅದೇ ಪನ್ನೀರದು ಕೂಡ ಇದರಲ್ಲಿ ಹೆಚ್ಚಿನದಾಗಿ ಹೇಳಿದ್ರೆ ಮ್ಯಾಕ್ಸಿಮಮ್ ನಾನು ನೋಡಿದ ಮಟ್ಟಿಗೆ 53 ಕಾಳು, ಒಂದು ಕೊತ್ತಿನಲ್ಲಿ 53 ಕಾಳು ನನಗೆ ಹೆಚ್ಚು ಸಿಕ್ಕಿದೆ. ಯಾವುದು ಆದಿನಲ್ಲಿ. ಇದು ಆದಿ ಕಾಳು ಮೆಣಸಿನಲ್ಲಿ ಗಂಡು ಬಳ್ಳಿ. ಈ ಮೆಣಸಿನ ವಿಷಯಕ್ಕೆ ಬಂದಾಗ ಮೆಣಸಿನಲ್ಲಿ ಹಲವಾರು ಪ್ರಭೇದಗಳಿದ್ದಾವೆ. ಅದು ಪೈಪರೇಸಿಯಾ ಫ್ಯಾಮಿಲಿ ಅಂತ ಕರೀತಾರೆ, ಪೈಪರೇಸಿಯಾ ಫ್ಯಾಮಿಲಿ. ಅದರದ್ದು ಕೆಳಗೆ ಬರೋದೆಲ್ಲ ಪ್ರಭೇದಗಳಾಗುತ್ತೆ, ಸ್ಪೀಸಿಸ್ ಅಂತ. ಸೊ ಇದು ನಮ್ಮದು ಈ ಸ್ಪೀಸಿಸ್ಗಳು ಸುಮಾರು ಸ್ಪೀಸಿಸ್ ನಾನು ಕೊಡಗಿನಲ್ಲಿ ನಾನು ಸ್ಪಾಟ್ ಮಾಡಿದಾಗೆ 7 ಸ್ಪೀಸಿಸ್ಗಳಿದ್ದಾವೆ. ಒಂದು ಪೈಪರ್ ಟ್ರೈಕೋಸ್ಟ್ಯಾಕಿಯನ್, ವೃಕ್ಷಗಂಧಮ್, ಟ್ರೈಮೋಫಿಲಮ್, ಗ್ಯಾಲಿಯಟಮ್, ಮತ್ತು ನಮ್ಮ ಮುಲ್ಲೇಶ್ವ ಮತ್ತು ಆದಿಮೆಣಸು ಸ್ಪೀಸಿಸ್ ಇನ್ನೂ ಐಡೆಂಟಿಫಿಕೇಷನ್ ಕರೆಕ್ಟಾಗಿ ಆಗಿಲ್ಲ. ಸೊ ಇದ್ರದ್ದು ಸ್ಪೀಸಿಸ್ ಯಾವುದು ಅಂತ ಇನ್ನೂ ಪತ್ತೆ ಹಚ್ಚಬೇಕಷ್ಟೇ. ಸೊ ಇಲ್ಲಿ ನೀವು ನೋಡ್ಬೋದು, ಇದು ಆದಿ ಗಂಡು ಬಳ್ಳಿ. ಇದರಲ್ಲಿ ಫಸಲಿಲ್ಲ, ಇದು ಬರೀ ಹೂ ಮಾತ್ರ ಆಗುತ್ತೆ. ಇದು ಪರಾಗಸ್ಪರ್ಶಕ್ಕೆ ಮಾತ್ರ ಬೇಕಷ್ಟೇ. ಇದು ಈ ಗಂಡು ಬಳ್ಳಿ ಇಲ್ಲದೆ ಆದಿ ಕಾಳು ಮೆಣಸಿನ ಹೆಣ್ಣು ಬಳ್ಳಿಲಿ ಪರಾಗಸ್ಪರ್ಶ ಆಗೋದಿಲ್ಲ. ಸೊ ಇಲ್ಲಿ ನೋಡಿ, ಇದು ಈ ಬಳ್ಳಿನಲ್ಲಿ ನೋಡ್ಬೋದು, ಇದು ಆದಿ ಹೆಣ್ಣು ಬಳ್ಳಿ, ಇದು ಆದಿ ಗಂಡು ಬಳ್ಳಿ. ಸೊ ಗಂಡು ಬಳ್ಳಿನಲ್ಲಿ ಈಗ ಹೂ ಮಾತ್ರ ಆಗುತ್ತೆ ನೋಡಿ. ಇದು ಆದಿ ಗಂಡು ಬಳ್ಳಿ. ಒಂದೇ ಮರದಲ್ಲಿ ಗಂಡು ಬಳ್ಳಿ ಹೆಣ್ಣು ಬಳ್ಳಿ ಬೇರೆ ಬೇರೆ ಬಳ್ಳಿನೇ ಬೇರೆ ಬೇರೆ ಇರುತ್ತೆ. ಸೊ ಗಂಡು ಬಳ್ಳಿ ಕೇವಲ ಗಂಡು ಹೂಗಳನ್ನ ಮಾತ್ರ ಬಿಡುತ್ತೆ, ಫಸಲಾಗೋದಿಲ್ಲ. ಹೆಣ್ಣು ಬಳ್ಳಿಗಳಲ್ಲಿ ಫಸಲಿಗೆ ಬರುತ್ತೆ. ಇದು ಆದಿ ನಮ್ಮದು ವೆರೈಟಿಗಳಿದ್ದಾವೆ. ಇದು ಆದಿ 3 ಅಂತ ಇದೆ, ಇದು ಆದಿ ಸರಸ್ವತಿ ಅಂತ ಇದ್ರದ್ದು ವೆರೈಟಿ ನೇಮ್. ಸೊ ಇದನ್ನ ಮತ್ತೆ ಇನ್ನೊಂದು ಆದಿ ಬಳ್ಳಿದು ಅಲ್ಲ ಸರ್, ಈ ಒಂದು ಮೆಣಸು ನೋಡಿದ್ರೆ ಸ್ವಲ್ಪ ದಪ್ಪ ಇದೆ. ಹೌದು, ನಾರ್ಮಲ್ ಮೆಣಸಿಗಿಂತ ಹೌದು, ತುಂಬಾ ದಪ್ಪ ಇದೆ. ಈಗ ಇದನ್ನ ಬೇರೆ ಎಲ್ಲೂ ಬೆಳೀತಲ್ಲ? ಇಲ್ಲ, ನಾವು ಈಗ ವಾಣಿಜ್ಯವಾಗಿ ಬೆಳೀತಾ ಇರೋದು, ಬೇರೆ ಎಲ್ಲೂ ಬೆಳೀತಾ ಇಲ್ಲ. ನಾವೇ ಮೊದಲು ಬೆಳೀತಾ ಮಾತ್ರ ಬೆಳೀತಾ ಇರೋದು. ಅದೇ ಮತ್ತೆ ಬೇರೆಯವ್ರದ್ದು ತೋಟದಲ್ಲಿ ಇದೆ ಇಲ್ಲ ಅಂತಿಲ್ಲ, ಬೇರೆಯವ್ರ ಹತ್ರನೂ ಅಲ್ಲಿ ನೈಸರ್ಗಿಕವಾಗಿ ಇರೋದಿದೆ. ಆದರೆ ಕಮರ್ಷಿಯಲ್ ಕಲ್ಟಿವೇಷನ್ಗೆ ಇನ್ನೂ ಅವರು ಇವಾಗಾಗಿ ಶುರು ಮಾಡ್ಕೊಂಡಿದ್ದಾರೆ ಅಷ್ಟೇ. ಆದರೆ ದೊಡ್ಡ ಮಟ್ಟದಲ್ಲಿ ಇನ್ನೂ ಶುರು ಆಗಿಲ್ಲ. ಅಲ್ಲ ಸರ್, ಇದು ಇಷ್ಟೇ ಉದ್ದ ಬರೋದು? ಇಲ್ಲ, ಇದು ವೆರೈಟಿಗಳಿದ್ದಾವೆ. ಈಗ ನೀವು ನೋಡಿರಲ್ಲ, ಇಲ್ಲಿ ಯಾವುದೋ ಒಂದು ನೋಡಿರಲ್ಲ, ಇವಾಗ ಇದು ನೋಡಿ, ಇದರಲ್ಲಿ ಕಾಳು ಹತ್ತಿರವಾಗಿ ನೋಡಿ, ಇದು ಕಾಣುತ್ತೆ. ಇದು ಒಂದು ಕಾಂಪ್ಯಾಕ್ಟ್ ಇದೆ, ಹತ್ತಿರವಾಗಿ ಇದಿದೆ. ಕಾಳಿನ ಗಾತ್ರ ಅದಕ್ಕಿಂತ ದಪ್ಪ ಇದೆ. ಅದೇ ಬೇರೆ ವೆರೈಟಿ, ಇದೇ ಬೇರೆ ವೆರೈಟಿ. ಸೊ ಈ ವೆರೈಟಿ ಅಂತ ಬಂದಾಗ ಇದರಲ್ಲಿ ನಮ್ಮ ಆದಿ ಪೇಪರ್ನಲ್ಲಿ ಬೇಕಾದಷ್ಟು ವೆರೈಟಿಗಳಿದ್ದಾವೆ. ಇಲ್ಲಿ ನೋಡಿ, ಇದು ದೂರ ಇದೆ, ಮತ್ತೆ ಕಾಳು ಉದ್ದುದ್ದ ಇದೆ. ಇಲ್ಲಿ ನೋಡಿ, ತೋರಿಸ್ತೇನೆ. ಇದರದ್ದು ಕಾಳು ಉದ್ದ ಇದೆ ನೋಡಿ, ಮೊಟ್ಟೆ ಥರ ನಮ್ಮ. ಅದೇ ಇದ್ರದ್ದು ಕಾಳು ಇಲ್ಲೆಲ್ಲ ನೋಡಿದ್ನಲ್ಲ, ಇದು ದಪ್ಪ ಕಾಳು ರೌಂಡ್ ಇದೆ ನೋಡಿ. ಈ ಕಾಳಿಗೂ ವ್ಯತ್ಯಾಸ ಇದೆ. ಇದೇ ಬೇರೆ ವೆರೈಟಿ, ಇದೇ ಬೇರೆ ವೆರೈಟಿ. ಇಲ್ಲಿ ಇಟ್ಟಾಗ ಗೊತ್ತಾಗುತ್ತೆ. ಇದು ದಪ್ಪ ಇದೆ, ದಪ್ಪ ಇದೆ, ಇದು ಚಿಕ್ಕದಿದೆ. ಸೊ ಇದೇ ಬೇರೆ. ನಮ್ಮ ಹತ್ರ ವೆರೈಟಿಗಳು ನಾವು ಬೀಜದಿಂದ ಗಿಡ ಮಾಡಿದ್ರಿಂದಾಗಿ ನಾವು ಮೊದಲು ನಾನು ಹೇಳಿದ್ದೆ ನರ್ಸರಿನಲ್ಲಿ, ನಾವು ನರ್ಸರಿ ಮೊದಲು ನಮಗೆ ಬಳ್ಳಿಗಳ ಲಭ್ಯತೆ ಕಮ್ಮಿ ಇದ್ದಿದ್ದರಿಂದಾಗಿ, ಯಾವುದು ಆದಿ ಮೆಣಸು ಬಳ್ಳಿ ನೆಲದಲ್ಲಿ ಸಿಗುವ ಬಳ್ಳಿಗಳ ಲಭ್ಯತೆ ಕಮ್ಮಿ ಇದ್ದಿದ್ದರಿಂದಾಗಿ ಬೀಜದಿಂದ ಗಿಡ ಮಾಡಬೇಕಾಯಿತು. 1-2-3 ವರ್ಷ ನಾವು ಬೀಜದಿಂದ ಮಾಡಿದ್ವಿ. ಬೀಜದಿಂದ ಮಾಡಿದಾಗ ನಮಗೆ ವೆರೈಟಿಗಳೇನೋ ಸುಮಾರು ಸಿಕ್ತು, ಆದರೆ ತುಂಬ ಸಮಯ ತಗೊಳ್ತದು ಫಸಲು ಬಿಡಲಿಕ್ಕೆ. ಮತ್ತು ವೇರಿಯೇಷನ್, ನಾವು ಹಾಕಿದ ಬಳ್ಳಿನೇ ಬರಲಿಲ್ಲ, ವೇರಿಯೇಷನ್ ಆಯಿತು.
ಸೊ ನೀವು ಇಲ್ಲಿ ನೋಡ್ಬೋದು ಆದಿ ಮೆಣಸದು ಇನ್ನೊಂದು ವೆರೈಟಿನ. ಈಗ ಬೇರೆ ಮೆಣಸಿಗೆ ಗಂಡು ಹೆಣ್ಣು ಬೇಕಾಗಿಲ್ಲ, ಇದು ಬೇರೆ ಎಲ್ಲದಕ್ಕಲ್ಲ, ಕೇವಲ ಪೈಪರ್ ನಿಗ್ರಮ್ಗೆ ಮಾತ್ರ. ಯಾವುದು ನಾವು ನನ್ನ ಈ ಶುಂಠಿಕೊಪ್ಪ ಈಗ ಹೊರಭಾಗದಲ್ಲಿ ಯಾವಾಗ ನೀವು ನೋಡಿದಿರ, ಆ ಮೆಣಸಿಗೆ ಅದೊಂದು ಪ್ರಭೇದಕ್ಕೆ ಮಾತ್ರ ಮೆಣಸು ಹೆಣ್ಣು ಗಂಡು ಹೂಗಳು ಒಂದೇ ಬಳ್ಳಿನಲ್ಲಿರುತ್ತೆ, ಒಂದೇ ದಾರದಲ್ಲಿರುತ್ತೆ, ಒಂದೇ ಕ್ಯಾಟ್ಕಿನ್ನಲ್ಲಿ. ಸೊ ಅದರಿಂದಾಗಿ ಅದಕ್ಕೆ ಗಂಡು ಬಳ್ಳಿ ಬೇಕಾಗಿಲ್ಲ. ಇಲ್ಲಿ ಗಂಡು ಬಳ್ಳಿ ಬೇಕೇ ಬೇಕು. ಅದು ಬರೀ ಆದಿ ಮೆಣಸಿಗೆ ಮಾತ್ರ ಅಲ್ಲ, ಪ್ರತಿಯೊಂದು ಪ್ರಭೇದಕ್ಕೂ ಗಂಡು ಬಳ್ಳಿ ಬೇಕೇ ಬೇಕು. ಇವಾಗ ನಾವು ಪೈಪರ್ ಅಲ್ಲಿ ನಮ್ಮ ನರ್ಸರಿನಲ್ಲಿ ಪೈಪರ್ ಲಾಂಗಮ್ ತೋರಿಸಿದೆ, ಯಾವುದು ತಿಪ್ಪಲಿ ಅಂತ ಹೇಳಿದ್ದು, ತಿಪ್ಪಲಿ ಅಂತ ಹೇಳಿದ್ವಲ್ಲ, ತಿಪ್ಪಲಿಗೆ ಹೆಣ್ಣು ಬಳ್ಳಿ ಗಂಡು ಬಳ್ಳಿ ಅಂತ ಮ್ಯಾಟರ್ ಆಗೋದಿಲ್ಲ. ಅಲ್ಲಿ ಅದರದ್ದು ಹೂವನ್ನು ತೆಗೆದು ಒಣಗಿಸೋದು, ಅದರದ್ದು ಹೂವೇ ಕಾಯಿ, ಅದನ್ನ ತೆಗೆದು ಒಣಸೋದ್ರಿಂದಾಗಿ ಅಲ್ಲಿ ಗಂಡು ಬಳ್ಳಿ ಬೇಕಾ ಹೆಣ್ಣು ಬಳ್ಳಿ ಬೇಕಂತ ಅಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾಲೆಜ್ ಆಗಿ ಅಂತ ನಾನು ಕೇಳಿದ್ದೇನೆ, ವಿಚಾರ ಮಾಡಿದ್ದೇನೆ. ಆವಾಗ ಅವ್ರು ಹೇಳಿದ್ದು ಇಲ್ಲ, ಇಲ್ಲಿ ಹೆಣ್ಣು ಬಳ್ಳಿ ಗಂಡು ಬಳ್ಳಿ ಅಂತ ವ್ಯತ್ಯಾಸ ಆಗೋದಿಲ್ಲ, ಬಂದ ಹೂವನ್ನ ತೆಗೆದು ಒಣಗಿಸ್ತೀರಾ, ಅದರಿಂದಾಗಿ ಅದು ಹೆಣ್ಣಾದರೂ ಆಗುತ್ತೆ ಗಂಡಾದರೂ ಆಗುತ್ತೆ ಅಂತ. ಆದರೆ ಇಲ್ಲಿ ಹೆಣ್ಣು ಬಳ್ಳಿ ಗಂಡು ಬಳ್ಳಿಗಳು ವಿಷಯ ಆಗುತ್ತೆ. ಯಾಕಂತ ಹೇಳಿದರೆ ಗಂಡು ಬಳ್ಳಿನಲ್ಲಿ ಹೂವೇ ಹಿಡಿಯೋದಿಲ್ಲ, ಇದು ಮೆಣಸೆ ಹಿಡಿಯೋದಿಲ್ಲ. ಈಗ ನಾನು ಒಂದಷ್ಟು ವೆರೈಟಿ ಕೇಳಿದ್ದೀನಿ, ಜಾಸ್ತಿ ನಮ್ಮ ಕಡೆ ಬೆಳೆಯುವಂಥದ್ದು ಪನ್ನೀರು 1, 2 ಆ ಥರ ಎಲ್ಲ ಸೇರಿ, ಉದರಂಗುಟ್ಟ, ಕರಿಮುಂಡ ಈ ಥರ ಬರುತ್ತೆ. ಕರಿಮುಂಡ ಮತ್ತೆ ಅದೇನೋ ಅಂತಾರೆ ಜುಮ್ಕಿ, ಅದೇ ಇದು ಕುದುರೆ ಬಾಲ ಅಂತ ಇದೆ, ಬೇಕಾದಷ್ಟು ವೆರೈಟಿ. ಒಟ್ಟಿನಲ್ಲಿ ಅದೆಲ್ಲ ಒಂದೇ ಮರದಲ್ಲಿ ಒಂದೇ ಬಳ್ಳಿಲಿ ಬೆಳೆಯುತ್ತೆ. ಹೌದು, ಗಂಡು ಹೆಣ್ಣು ಅದಕ್ಕೆ ಭೇದ ಇಲ್ಲ, ಅದರಲ್ಲೇ ಎಲ್ಲ ಇರುತ್ತೆ, ಅದರಲ್ಲೇ ಬೆಳೆಯುತ್ತೆ. ಹೌದು. ಮತ್ತೆ ಇದೊಂದ್ರಲ್ಲಿ ಯಾಕೆ ಸಪ್ರೇಟ್ ಆಗಿ ಇದೊಂದು ಮಾತ್ರನಾ? ಅಲ್ಲ, ಇಲ್ಲ ಆದಿ ಮೆಣಸಲ್ಲ, ನಾನು ಹೇಳಿದ್ದು ನೀವು ಹೇಳಿದ್ರಲ್ಲ ಅದೊಂದು ಮಾತ್ರ. ನಾನು ಮೆಣಸಲ್ಲಿ ಹೇಳ್ತಾ ಇರೋದು. ಅದೇ ಮೆಣಸಲ್ಲಿ ನೀವು ಆದಿ ಮೆಣಸು ಒಂದಂತಲ್ಲ, ನಾವು ಹೇಳೋದು ಅದೊಂದು ಮಾತ್ರ. ಯಾವುದು ನೀವು ಪನ್ನೀರು 1, ಪನ್ನೀರು 2, ಏನೋ ಬಜ್ಜುಮುಖಿ ಬಳ್ಳಿ ಅಂತೇನೋ ಹೇಳಿದ್ರಲ್ಲ, ಅದೊಂದು ಮಾತ್ರ. ಅದು ಒಂದು ಪ್ರಭೇದದ ಬಳ್ಳಿಗಳು, ವೆರೈಟಿಗಳು. ಯಾವುದು ಪನ್ನೀರು 1, ಉದರಂಗೊಟ್ಟ, ಕಲ್ಲು ಬಳ್ಳಿ, ಅರಿಬಳ್ಳಿ ಅಥವಾ ನಾರಾಯಣ ಕುಡಿ, ಬೇಕಾದಷ್ಟು ವೆರೈಟಿಗಳಿದ್ದಾವೆ. ಅದು ಎಷ್ಟೋ ವೆರೈಟಿಗಳು ಇರ್ಬೋದೇನೋ, ಅದು ಎಲ್ಲನೂ ಲೆಕ್ಕ ಹಾಕಿದಾಗ ಅದೊಂದು 10-500 ವೆರೈಟಿಗಳಾಗ್ಬೋದು. ಯಾವುದು ಪೈಪರ್ ನಿಗ್ರಮ್ನಲ್ಲಿ ಎಲ್ಲನೂ ಹುಡ್ಕೊಂಡು ಹೋಗಿ ಅವರು ಲೆಕ್ಕ ಹಾಕಿದರೆ ಒಂದು 400-500 ವೆರೈಟಿಗಳಿರ್ಬೋದು. ಆ ಎಲ್ಲ ವೆರೈಟಿಗಳದ್ದು ಬಿಹೇವಿಯರ್ ಒಂದೇನೆ, ಏನು ಅದಕ್ಕೆ ಹೆಣ್ಣು ಗಂಡುಗಳ ಬಳ್ಳಿಗಳ ಅವಶ್ಯಕತೆ ಇಲ್ಲ, ಒಂದೇ ಬಳ್ಳಿ ಬರುತ್ತೆ. ಯಾಕೆಂತ ಹೇಳಿದ್ರೆ ಅದು ಒಂದೇ ಪ್ರಭೇದ, ಅದು ಅದರಿಂದಾಗಿ. ಆದರೆ ಇಲ್ಲಿ ಇದು ಹಾಗಲ್ಲ, ಇದು ಬೇರೆ ಬೇರೆ ಪ್ರಭೇದ. ಯಾವುದು ಗ್ಯಾಲಿಟಮ್ ಬೇರೆ ಪ್ರಭೇದ, ಮುಲ್ಲೇಶುವ ಬೇರೆ ಪ್ರಭೇದ, ಹೈಮೋನೋಫಿಲಮ್ ಬೇರೆ ಪ್ರಭೇದ, ಅದೆಲ್ಲದಕ್ಕೂ ಬೇರೆ ಬೇರೆ ಗಂಡು ಬಳ್ಳಿಗಳು ಬೇರೆ ಬೇಕೇ ಬೇಕು ಅದಕ್ಕೆ. ಇದೆಲ್ಲ ಪಕ್ಕ ಮೆಣಸು ಏನಾ? ಇದೆಲ್ಲ ಮೆಣಸೇನಾ? ಹೌದು. ಅಕಸ್ಮಾತ್ ಮೆಣಸು ತರ ಕಾಣ್ತಾರೋ ಬೇರೆ? ಹೌದು, ಅದನ್ನು ಕೂಡ ನಾವು ಅವಲೋಕನ ಮಾಡಬೇಕಷ್ಟೇ. ಇದು ಮೆಣಸು ತರ ಇದೆ, ಇದು ಮೆಣಸಿನ. ಇವಾಗ ಅದರಲ್ಲಿ ಪೈಪರಿನ ಇವಾಗ ನಾವು ಹೇಳೋದು ಕಾಫಿನಲ್ಲಿ ಕೆಫೈನ್ ಕಂಟೆಂಟ್ಸ್ ಇದ್ಮೇಲೆ ಅದು ಎಲ್ಲ ಕಾಫಿನೇ. ಅದು ಕಾಫಿದು ಪ್ರಭೇದ ಬೇರೆ ಇರ್ಬೋದು, ವೆರೈಟಿ ಬೇರೆ ಇರ್ಬೋದು. ಕೆಫೈನ್ ಟೀನಲ್ಲೂ ಕೂಡ ಯಾರಿಗೂ ಗೊತ್ತಿರಲಿಲ್ಲ ಟೀನಲ್ಲಿ 2 ಪ್ರಭೇದ ಇದೆ ಅಂತ. ಟೆನಿನ್ ಅಂಶ ಇರೋತ್ತಿಗೆ ಟೀನಲ್ಲಿ 2 ಪ್ರಭೇದ ಇದೆ, ಏಲಕ್ಕಿನಲ್ಲಿ 2-3 ಪ್ರಭೇದ ಇದೆ. ಸೊ ಹಾಗೆ ಬಂದಾಗ ಅಡಿಕೆನಲ್ಲಿ ಟೀದ ಅಂಶ ಇದೆ ಅಂತ ಹೇಳ್ಕೊಂಡು ಅರೆಕ ಟೀ ಮಾಡ್ತಾ ಇದ್ದಾರೆ. ಸೊ ಅರೆಕನೇ ಬೇರೆ, ಅಡಿಕೆನೇ ಬೇರೆ, ಟೀನೇ ಬೇರೆ, ನಾರ್ಮಲ್ ಟೀನೇ ಬೇರೆ. ಸೊ ಅಡಿಕೆನೂ ಕೂಡ ಟೀ ಅಂತ ಕನ್ಸಿಡರ್ ಮಾಡ್ಬೋದು, ಅರೆಕ ಟೀ ಅಂತ ಮಾಡ್ಬೋದು ಅಂತ ಹೇಳಿ ಕನ್ಸಿಡರ್ ಮಾಡಿದ್ದಕ್ಕೆ ಇಲ್ಲಿ ಅರೆಕದಲ್ಲಿ ಟೆನಿನ್ ಅಂಶ ಇದೆ ಅಂತ ಹೇಳ್ಕೊಂಡು, ಟೀಯಲ್ಲಿರೋ ಅಂಶ ಇದೆ, ಸೊ ಟೀ ಮಾಡ್ಬೋದು ಅಂತ ಹೇಳ್ಕೊಂಡು. ಸೊ ಅರೆಕ 2 ಬೇರೆ ಬೇರೆ ಯಾವುದು ಟೋಟಲಿ ಡಿಫ್ರೆಂಟ್. ಯಾವುದರಲ್ಲೂ ಸಾಮ್ಯತೆ ಇಲ್ಲ, ಮರದಲ್ಲೂ ಸಾಮ್ಯತೆ ಇಲ್ಲ, ಹಣ್ಣಿನಲ್ಲೂ ಸಾಮ್ಯತೆ ಇಲ್ಲ, ಎಲೆನಲ್ಲೂ ಸಾಮ್ಯತೆ ಇಲ್ಲ, ಅಲ್ಲ. ಆದರೆ ಬರೀ ಒಂದು ಕೆಮಿಕಲ್ ಮಾತ್ರ ಸಾಮ್ಯತೆ, ಬಯೋಕೆಮಿಕಲ್ಸ್ ಮಾತ್ರ ಸಾಮ್ಯತೆ ಇರೋದು, ಒಂದು ಕಂಟೆಂಟ್. ಅದಕ್ಕೆ ಅದನ್ನು ಟೀನ್ ಅಂತ ಕರಿಬೋದಾದ್ರೆ ನಮ್ಮಲ್ಲಿ ಇಷ್ಟೆಲ್ಲ ಸಾಮ್ಯತೆ ಇದೆ. ಒಂದು ಗಿಡಕ್ಕೆ ಬಳ್ಳಿನೂ ನೋಡೋತ್ತಿಗೆ ಮೆಣಸು ಥರನೇ ಇರುತ್ತೆ, ಮೆಣಸು ಥರನೇ ಕಾಣುತ್ತೆ. ಆವಾಗ ಅದನ್ನ ಮೆಣಸು ಅಂತ ಕರೀಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಎಷ್ಟರ ಮಟ್ಟಿಗೆ ಸರಿ ಅಂತಾನು ಅನ್ಬೋದು. ಆದ್ರೆ ಮೆಣಸು ಥರನೇ ಇದೆ ಇದು. ಅಂದ್ರೆ ನಾವೀಗ ಕಾಡು ಮೆಣಸು ಅಂತ ನೀವೇನಂತೀರಾ? ಅಲ್ಲ, ಕಾಡು ಗಿಡಗಳು ಕಾಡು ಮೆಣಸು ಅಂತ ಕರೀತಾರೆ. ಇದು ಕಾಡು ಮೆಣಸು ಅಂತಾನೆ ಕರೆದಿದ್ದು ಮೊದಲು. ಅದೇನೆ ಈಗ ನಾವು ನೋಡೋದಲ್ಲ ಕಾಡು. ಹೌದು, ಚಕ್ಕೆ. ಹೌದು, ಅದೇ ತರ ಇದು ಕಾಡು ಮೆಣಸು ಅಲ್ವಾ? ಹೌದು, ಕಾಡು ಮೆಣಸು ಆಗಿರ್ಬಾರ್ದು ಅಂತ ನಾನು ಅನ್ಕೊಂಡೆ. ಇಲ್ಲ, ಕಾಡು ಮೆಣಸೆ ಇದು. ಕಾಡು ಮೆಣಸನ್ನ ನಾವು ಆದಿಂತ ಹೆಸರಿಟ್ಟಿದ್ದಕ್ಕಾಗಿ ಇದು ಇವಾಗ ನಿಮಗೆ ಕನ್ಫ್ಯೂಷನ್ ಅಷ್ಟೇ. ಆಕ್ಚುಲಿ ಇದನ್ನ ಕಾಡು ಮೆಣಸು ಅಂತಾನೆ ಕರೆದು ವೈಲ್ಡ್ ಪೇಪರ್ ಅಂತಾನೆ ಕರೀತಿರೋದು. ಇದು ವೈಲ್ಡ್ ಪೇಪರ್ ಅಂತಾನೆ. ಸೊ ವೈಲ್ಡ್ ಪೇಪರ್ನ ನಾವು ಹೊರಗಡೆ ತರ್ತಾ ಇದ್ದೇವೆ ಅಷ್ಟೇ. ರುಚಿ ಕೂಡ ಹಂಗೆ ಇರುತ್ತಾ? ರುಚಿ ಅದಕ್ಕಿಂತ ಚೆನ್ನಾಗಿದೆ, ಬೇರೆ ಮೆಣಸಿಗಿಂತ ಚೆನ್ನಾಗಿದೆ. ಕಾರನೂ ಇದೆ, ಕಾರನ ಸ್ವಲ್ಪ ಕಮ್ಮಿ ಇದೆ ಅಂತ ನನಗೂ ಅನಿಸ್ತಾ ಇದೆ. ಬೇರೆಯವರು ಅದನ್ನ ಗುರುತಿಸ್ತಾರೆ, ಖಾರ ಸ್ವಲ್ಪ ಕಮ್ಮಿ ಇದೆ. ಮತ್ತೆ ಫ್ಲೇವರ್ ಇದ್ರದ್ದು ಆಕ್ಚುಲಿ ಆದಿ ಪೇಪರ್ದು ಮ್ಯಾಂಗೋ ಫ್ಲೇವರ್ ಇದೆ. ಅದನ್ನ ಪ್ರತಿಯೊಬ್ಬರು ಕೂಡ ನೋಡಿದವರು ಒಂದು ಚಿಕ್ಕದೊಂದು ಮ್ಯಾಂಗೋ ಫ್ಲೇವರ್ದು ಇದು ರಿಮೆಂಬರ್ ಬರುತ್ತೆ. ಈಗ ನೀವು ಇದನ್ನ ಕ್ರಶ್ ಮಾಡಿ ನೋಡಿದಾಗ ನೀವು ಇದನ್ನ ಬೆಳ್ಳು ತುದಿನಲ್ಲಿ ತುಂಬ ಉಜ್ಜಿ ಬಿಟ್ಟು ಅಲ್ಲಿಂದ ಸ್ವಲ್ಪ ಇಲ್ಲ ಇನ್ನೊಂದು ಕೊಡ್ತಾನೆ. ಈ ಸ್ವಲ್ಪ ಕ್ರಶ್ ಮಾಡಿ ಬೆರಳು ತುದಿನಲ್ಲಿ, ಅಲ್ಲಿಂದ ಸ್ಮೆಲ್ ಮಾಡಿ ನೋಡಿ. ಒಂದು ಮಿಡಿ ಮಾವಿನದು ಮಾವಿನಕಾಯಿ ಸ್ಮೆಲ್ ಬರುತ್ತೆ. ಹೌದು.
ಅದೇನೇ ನಾನು ಹೇಳ್ತಿರೋದು. ಇದು ನಾವು ಇವಾಗ ಒಣಗಿಸಿ ನಾವು ಯಾವುದೇ ಪದಾರ್ಥಕ್ಕೆ ಹಾಕಿದ್ರು ಅದ್ರದ್ದು ಫ್ಲೇವರ್ ನಮಗೆ ಡಿಫ್ರೆಂಟ್ ಆಗಿ ಗೊತ್ತಾಗುತ್ತೆ, ಏನು ಇದು ಆದಿ ಪೆಪ್ಪರ್ದೆ ಅಂತ ಹೇಳ್ಕೊಂಡು ಆದಿ ಮೆಣಸು ಹಾಕಿದ್ದಾರೆ ಅಂತ. ಓಕೆ. ಮತ್ತೆ ಆಯಿಲ್ ಇದನ್ನು ನಾವು ನೋಡಲಿಕ್ಕೆ ನಾವು ಒಂದು ಮೀಟರ್ ಬೇಕು ಅಂತೇನಿಲ್ಲ, ಎಷ್ಟಿದೆ ಅಂತ ಹೇಳಲಿಕ್ಕೆ ಮೀಟರ್ ಬೇಕಾಗೋದು ಪಕ್ಕವಾಗಿ, ಏನು 5%, 2%, 3% ಅಂತ ಹೇಳಲಿಕ್ಕೆ. ಆಯಿಲ್ ಜಾಸ್ತಿ ಇದೆ ಅಂತ ಹೇಳಲಿಕ್ಕೆ ನೀವು ಈ ಕೈನಲ್ಲಿ ಹಿಸ್ಕಿದಿರಲ್ಲ, ಇವಾಗ ಕೈನ ಹೀಗೆ ಇದು ಮಾಡಿ ನೋಡಿ, ಆ ಆಯಿಲ್ ಇದು ಕೈನಲ್ಲಿ ಒಟ್ಟುತ್ತೆ, ಇದು ಆಯಿಲ್ ಇದು ನಿಮಗೆ ಓಕೆ, ಎಣ್ಣೆ ಅಂಶ ಇದೆ. ಸೊ ಆ ಬೇರೆ ಮೆಣಸಿನಲ್ಲಿ ಅದು ಅಷ್ಟು ಗೊತ್ತಾಗೋದಿಲ್ಲ. ಯಾವುದು ನಮ್ಮ ಪೈಪರ್ ನಿಗ್ರಾಮ್ನಲ್ಲಿ ಈ ಆಯಿಲ್ ಕಂಟೆಂಟ್ ಇಷ್ಟು ಸಿಗೋದಿಲ್ಲ ಕೈಗೆ. ಓಕೆ. ಮತ್ತು ಅದು ಪೌಡರ್ ಮಾಡಿದಾಗ ಪೌಡರ್ ಕೂಡ ವಿಜುವಲಿ ನಾವು ನೋಡ್ಬೋದು. ಪೌಡರ್ನಲ್ಲಿ ನಾವು 2 ಪೌಡರ್ನ ಇಟ್ಟಾಗ ಅದನ್ನು ನೋಡ್ಬೋದು. ಓಕೆ ನೋಡಿ, ನಾವು ಇದನ್ನು ವ್ಯವಸ್ಥೆ ಏನು ಮಾಡ್ಕೊಂಡಿದ್ದೀವಿ, ಸ್ವಲ್ಪ ಇಲ್ಲಿ ಕಾಡಿದೆ. ಈ ಆದಿ ಮೆಣಸನ್ನು ಬೆಳಿಲಿಕ್ಕೆ ನಾವು ಏಕೆ ನ್ಯಾಚುರಲ್ ಆಗಿ ಬೆಳಿಬೋದು ಅಂತ ಹೇಳೋದಕ್ಕೆ ಇಲ್ಲಿ ನೋಡಿದಾಗ ಗೊತ್ತಾಗ್ಬೋದು. ನೋಡಿ, ಇದು ಇನ್ನೊಂದು, ಈಗ ನೀವು ಅಲ್ಲಿ ನೋಡಿದರೆ ಅದು ಹೇಳಿದರೆ ಇದು ಇದ್ರದ್ದು ಇದಕ್ಕೆ ಭಾರಿ ಕಮ್ಮಿ ಇದೆ, ಭಾರಿ ಚಿಕ್ಕದಿದೆ ಅಂತ. ಸೊ ಇದ್ರದ್ದು ನೋಡಿ, ಇದು ಯಾವುದು ಕಾಳುಗಳ ದಪ್ಪ ಇದೆ, ದೂರ ಇದೆ, ಕೊತ್ತು ಉದ್ದ ಇದೆ. ಆದರೆ ಇದು ಅಂತ ಹೇಳಿದರೆ ಇದರಲ್ಲಿ ಈ ಒಂದು ಕೊತ್ತು ಇವಾಗ ನಾವು ಅದು ಅಲ್ಲಿ ನೋಡಿದೆ, ಅದು ಕೂಡ ಒಂದು ಚೆನ್ನಾಗಿ ಬೆಳೆದು ಸೆಟ್ ಆದಾಗ 20-22 ಗ್ರಾಮ್ ಬರೋ ಚಾನ್ಸ್ ಇದೆ. ಅದೇ ಪನ್ನೀರದು ಕೂಡ ಇದರಲ್ಲಿ ಹೆಚ್ಚಿನದಾಗಿ ಹೇಳಿದರೆ ಮ್ಯಾಕ್ಸಿಮಮ್ ನಾನು ನೋಡಿದ ಮಟ್ಟಿಗೆ ಈಗ 53 ಕಾಳು, ಒಂದು ಕೊತ್ತಿನಲ್ಲಿ 53 ಕಾಳು ನನಗೆ ಹೆಚ್ಚು ಸಿಕ್ಕಿದೆ, ಯಾವುದು ಆದಿನಲ್ಲಿ. ಅದೇ ಪನ್ನೀರ್ನಲ್ಲಿ ನಾವು 134 ಕಾಳು ನನಗೆ ಜಾಸ್ತಿ ಸಿಕ್ಕಿದೆ. ಆ 134 ಕಾಳು ಸಿಕ್ಕಿದ್ದು ಮತ್ತು ಇದು ನಮ್ದು 50 ಕಾಳು ಇರೋದು, ಎರಡು ಒಂದೇ ತೂಕ ಬರುತ್ತೆ. ಅಲ್ಲಿ 130, ಒಂದು ಕೊತ್ತಿಗೆ 130 ಕಾಳು ಬಂದ್ರೂ, ಇಲ್ಲಿ 50 ಕಾಳು ಬಂದ್ರೂ ಅದರ ತೂಕ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಅಂದರೆ ಇದು ಒಂದು ಕಾಳಿಗೆ ಅದು 3 ಕಾಳು ಬೇಕಾಗುತ್ತೆ. ಖಾರ ಇದೆ ಸರ್, ಇದನ್ನು ಖಾರ ಇದೆ. ಅದು ಖಾರ ಲೇಟಾಗಿ ರಿಲೀಸ್ ಆಗುತ್ತೆ, ನೀವು ಬಾಯಿಗೆ ಹಾಕಿದ ತಕ್ಷಣ ಖಾರ ಗೊತ್ತಾಗೋದಿಲ್ಲ, ಹೋಗ್ತಾ ಖಾರ ರಿಲೀಸ್ ಆಗುತ್ತೆ. ಸೊ ಇದು ನೋಡಿ, ಇದು ನಾವು ಇವಾಗ ಈ ಡೆಡ್ ವುಡ್ ಮೇಲೆ ಬೆಳೆಸಿದ್ದು. ನಮ್ಮ ವ್ಯವಸ್ಥೆ ಏನಂತ ಹೇಳಿದರೆ ಮರಕ್ಕೆ ಹತ್ತಿ ಕುಯ್ಯುವಾಗಿರಬಾರ್ದು ಅಂತ. ಮುಂದಿನ ದಿನಗಳಲ್ಲಿ ಇದು ಜನರು ಸಿಗಲಿಕ್ಕಿಲ್ಲ, ನನಗೂ ವಯಸ್ಸಾಗ್ತಾ ಬರ್ಬೋದು, ನಮ್ಮ ಮಕ್ಕಳು ಇಲ್ಲಿದು ವ್ಯವಸ್ಥೆಗೆ ಒಗ್ಸಿರಲ್ಲ ಅವ್ರನ್ನ, ಅದು ನಮ್ಮದೇ ಮಿಸ್ಟೇಕ್ ಆಗಿರ್ಬೋದು. ನಮ್ಮ ಒಂದು ರೈತನಾದವನು ಮಗನ ತೋಟಕ್ಕೆ ಕರ್ಕೊಂಡು ಬರೋದು, ಅವನಿಗೆ ಅವ್ರ ಮಕ್ಕಳನ್ನ ಕರ್ಕೊಂಬಂದು ಅವರಿಗೆ ಆ ಹೊಲದ ಜೀವನ ಅಥವಾ ತೋಟಗ ಇದ್ದವ್ರ ತೋಟದ ಜೀವನ ಅದನ್ನು ತೋರಿಸ್ಬೇಕಾಗಿದ್ದು ನನ್ನ ಕರ್ತವ್ಯ ಆಗಬೇಕಾಗಿತ್ತು. ಅವರಿಗೆ ನಾವು ಆ ಜೀವನನೇ ನಾವು ತೋರಿಸದೆ ಯಾವಾಗ ಓದಿ ಮುಗಿಸಿಯೋ ಅಥವಾ ಏನೋ ಒಂದು ಟೈಮ್ನಲ್ಲಿ ಅವ್ರದ್ದು ಅರ್ಧ ಜೀವನನ ಟೌನಲ್ಲಿ ಕಳೆದು ಓಡಿ ಬಂದು ಇಲ್ಲಿ ಸೇರಿಕೊಂಡು ಇಲ್ಲಿ ನೀವು ಮರ ಹತ್ತಬೇಕು, ಗುದ್ಲಿ ಹಿಡಿಬೇಕು ಅಂತ ಹೇಳಿದಾಗ ಅದು ಅವ್ರಿಗೆ ಆಗದಂಥ ಇದು. ಅದನ್ನೆಲ್ಲ ಕಲ್ತಾಗೊತ್ತಿಗೆ ಅವರು ವಯಸ್ಸಾಗಿಬಿಡುತ್ತೆ. ಆ ಟೈಮಿಗೆ ಅದು ನಮಗೇನಾಗಿದೆ ಅಂತೇಳಿ ನಮ್ಮ ಚಿಂತನೆ ಏನಂತ ಹೇಳಿದರೆ, ಆ ಟೈಮ್ನಲ್ಲಿ ಅವರು ಮುಂದಿಂದು ಜೀವನದ್ದು ನೆಕ್ಸ್ಟ್ ಜನ್ರೇಷನ್ ಪ್ಲಾಂಟೇಷನ್ ಅಂತಲೇ ನಾವು ಕರಿತಿರೋದು. ಯಾವುದು ನಾವು ಮಾಡ್ತಿರೋ ಎಲ್ಲ ಕೆಲಸಗಳು ನೆಕ್ಸ್ಟ್ ಜನ್ರೇಷನ್ ಪ್ಲಾಂಟೇಷನ್ ಅಂತ. ಸೊ ಈಗಿಂದು ನನ್ನ ಸ್ಥಿತಿಗೆ ನಾನು ತಿಳ್ಕೊಂಡಿದ್ದು, ಅವ್ರು ಇನ್ನೂ ನನಗೇನೆ ಇಷ್ಟು ಕಷ್ಟ ಆಗೋದಾದರೆ ಅವ್ರಿಗೆ ಇನ್ನೂ ಕಷ್ಟ ಆಗುತ್ತೆ ಅಂತ. ಸೊ ಅವ್ರು ಬಂದಾಗ ಅವ್ರು ಮರ ಹತ್ತಿ ಕುಯ್ಲಿಕ್ಕೆ ಅವರಿಗೆಲ್ಲ ಹೋಗೋದಿಲ್ಲ. ಸೊ ಯಾವುದು ಇಲ್ಲಿ ನಾವು ಸ್ವಂತ ದುಡಿಮೆ, ಸೆಲ್ಫ್ ಎಂಪ್ಲಾಯ್ಮೆಂಟ್. ನಾವು ಇಲ್ಲಿ ಏನೋ ಈ ನೈಸರ್ಗಿಕ ಕೃಷಿ ಮತ್ತು ಕಾಡು ಮರಗಳನ್ನ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ನಾವೇನೋ ಭಾರಿ ದೊಡ್ಡ ಚೇಂಜ್ ಮಾಡಿಬಿಡ್ತೇವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇಲ್ಲಿ ಇದ್ದಾಗೇನೋ ಮಡಗಲಿಕ್ಕೆ ಆಗೋದಿಲ್ಲ, ಆದರೆ ಪ್ರಯತ್ನ ಪಡೋಣ ಅಂತ, ಏನು ವ್ಯವಸ್ಥೆ ಇದೆ ಅದನ್ನು ಹಾಗೇ ಉಳಿಸ್ಕೊಳ್ಳೋ ಪ್ರಯತ್ನ ಪಡೋಣ ಅಂತ. ಅದಕ್ಕಾಗಿ ನೈಸರ್ಗಿಕ ಕೃಷಿ ಮಾಡಲು ಹೇಗೆ ಹೋಗಬೇಕು ಹಾಗೆ ಅದಕ್ಕೆ ತಕ್ಕ ವ್ಯವಸ್ಥೆ ಕೊಡೋಣ ಅಂತ. ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಇದರಲ್ಲಿ ನಾವು 2 ಸರಿ 3 ಸರಿ ನಾವು ಕುಯ್ತೇವೆ. ಯಾಕಂದರೆ ನಾವು ಗುಣಮಟ್ಟದ ಕಾಳು ಬೇಕಾದ್ರಿಂದಾಗಿ ನಾವು ಕೇವಲ ಕುಯ್ದಾಗ ಈ ಥರದೊಂದು ಅರಿಶಿಣ ಕಲರ್ ಬಂದಾಗ ನೋಡಿದ ಅರಿಶಿಣ ಬಂದಿದೆ, ಈ ಥರದನ್ನ ಕುಯ್ದು ನಾವು ಹೀಗೆ ಕುಯ್ದಾಗ ಇದನ್ನ ಕುಯ್ದು ಹೀಗೆ ಪ್ರತಿಯೊಂದನ್ನು ಕೂಡ ನಾವು ಪ್ರತಿ ಕಾಳನ್ನ ಕೂಡ ಕೈಯಲ್ಲಿ ಬಿಡಿಸ್ಬೇಕು. ಇದನ್ನ ಹೀಗೆ ಪ್ರತಿ ಕಾಳನ್ನ ಬೇರ್ಪಡಿಸಿ ಅದನ್ನು ನೀರಿನಲ್ಲಿ ಹಾಕಿ ಅದರದ್ದು ಏನಾದರೂ ಮೈಕ್ರೋಬಯಲ್ ಕಂಟ್ಯಾಮಿನೇಷನ್ ಇದ್ದರೆ ಅದನ್ನು ತೆಗಿಲಿಕ್ಕೆ ಅದನ್ನು ನಾವು ಮತ್ತೆ ವಾಶ್ ಮಾಡಿದಾಗ ಆಗುತ್ತೆ. ಅದನ್ನ ನಾವು ಸ್ಟ್ರೇನಲ್ಲಿಟ್ಟು ಒಣಗಿಸ್ತೇವೆ. ಸೊ ಈ ವ್ಯವಸ್ಥೆ ಮುಂದಿಂದು ಯಾರಾದರೂ ಬಂದಾಗ ಅವ್ರು ಮಾಡಲಿಕ್ಕಿರೋಂಥ ವ್ಯವಸ್ಥೆನ ನಾವು ಪ್ರೊವೈಡ್ ಮಾಡ್ತೀವಿ. ಪಕ್ಕ ಮೆಣಸೆ ಸರ್ ಇದು, ಯಾಕಂದರೆ ರುಚಿನೂ ಹಂಗೆ ಇದೆ. ಹೌದು, ಖಾರನೂ ಹೊಡಿಯುತ್ತೆ, ಬ್ಲ್ಯಾಕ್ ಆಗುತ್ತೆ ಅದು. ಹೌದು, ಮತ್ತೆ ದಪ್ಪ ಇದೆ, ನೋಡೋಕ್ಕೂ ಮೆಣಸಿನ ಥರನೇ ಇದೆ. ಇದು ಪಕ್ಕ ಮೆಣಸೆ, ಆದರೆ ವೆರೈಟಿ ಬೇರೆ, ಪ್ರಭೇದನೇ ಬೇರೆ, ಪ್ರಭೇದ ಬೇರೆ. ಹೌದು. ಓಕೆ. ಇದು ಮಾರುಕಟ್ಟೆಯಲ್ಲಿ ನಮ್ಮ ಜನ ಇದು ಕೊಕ್ಕೊಂತಿಲ್ಲ. ಇಲ್ಲ, ತಗೊಳ್ತಿದ್ದಾರೆ. ಯಾವಾಗಿಂದ ಮಾರುಕಟ್ಟೆಗೆ ನಾವು ಆ್ಯಕ್ಚುಲಿ ನಾವು ಮಾರುಕಟ್ಟೆಗೆ ಇಲ್ಲಿನ ಲೋಕಲ್ ಮಾರ್ಕೆಟಿಗೆ ಮೊದಲು ನಾವು 50 ರೂಪಾಯಿ 100 ರೂಪಾಯಿಗೆ ಹೆಚ್ಚಿಗೆ ಕೊಡ್ತಾಯಿದ್ವಿ. ಅದು ಕೆಲವು ಜನರು ತಗೊಳ್ತಾ ಇದ್ರು. ಮತ್ತು ಆದರೆ ಇದು ನಮ್ಮ ಆನ್ಲೈನ್ ಮಾರ್ಕೆಟ್ ಮಾಡಿದ ಮೇಲೆ ನಮಗೆ ಡಿಮ್ಯಾಂಡ್ ಬಂತು. ಇವಾಗ ನಾವು 1 kg 3500 ರೂಪಾಯಿಗೆ ಮಾರ್ತಿದ್ದೇವೆ. ನಮ್ಮ ಲೋಕಲ್ ಮೆಣಸು ನಾವು ಇಲ್ಲಿ ತಗೊಳ್ತಿರೋದು, ನಾವೇ ತಗೊಳ್ತಿರೋದು. ಈ ಥರದ ಕೊತ್ತನ್ನು ನಾವು ಕೊಟ್ಟಾಗ ನಾವು ಕೊತ್ತು ಬೇರ್ಸೆ ಕೇಳ್ತೇವೆ, ಇದೇ ಥರ ಕೊಡಬೇಕು ಅವರು.
ಅವರು ಇದನ್ನು ಮೆಣಸು ಬಿಡಿಸಿ ಒಣಗಿಸಿ ತಗೊಂಡ್ರೆ ನಮ್ಮ ಕ್ವಾಲಿಟಿಗೆ ಮ್ಯಾಚ್ ಆಗೋದಿಲ್ಲ. ನಮ್ಮ ಕ್ವಾಲಿಟಿಗೆ ಮಾಡಬೇಕು ಅಂತ ಹೇಳಿದರೆ ನಾವು ಆ ಕಲರ್ ಮತ್ತು ಅದರದ್ದು ಲುಕ್ ಎಲ್ಲ ಬರಬೇಕು ಅಂತ ಹೇಳಿದರೆ ನಾವು ಅದನ್ನು ಅದೇ ಬಿಸಿನೀರಲ್ಲಿ ಹಾಕಿ ಅದನ್ನು ಬ್ಲ್ಯಾಂಚಿಂಗ್ ಮಾಡಿಬಿಟ್ಟು ಮತ್ತು ಇದು ಟ್ರೇನಲ್ಲಿ ಒಣಗಿಸಿದರೆ ಮಾತ್ರ ಅದು ಧೂಳದ ಸಂಪರ್ಕನೂ ಬರಬಾರ್ದು. ಧೂಳದ ಕಣ ಅನ್ನೋಂಥದ್ದು ಅಲ್ಲಿಗೆ ಬರಬಾರ್ದು. ನಾವು ಟ್ರೇನಲ್ಲಿ ಹಾಕ್ತೇವೆ ಮತ್ತು ಸೋಲಾರ್ ಡ್ರೈಯರ್ ತೊಗೊಂಡಿದ್ದೇವೆ. ಸೋಲಾರ್ ಡ್ರೈಯರ್ನಲ್ಲೂ ಕೂಡ ಒಣಗಿಸ್ತಿದ್ದೇವೆ. ಸೊ ಇದು ನಾವು ಇವಾಗ ಮೊದಲು ಆದಿ ಪೇಪರ್ನ ನಾವು ಡೆವಲಪ್ ಮಾಡ್ಬೋದು ಅಂತ ವಾಣಿಜ್ಯವಾಗಿ ಬೆಳೆಯಾಗಿ ಡೆವಲಪ್ ಮಾಡ್ಬೋದು ಅಂತ ಹೇಳಿದಾಗ ನಾವು ಕೊಟ್ಟ ಆಶ್ವಾಸನೆ 50 ರಿಂದ 100 ರೂಪಾಯಿ 200 ರೂಪಾಯಿವರೆಗೆ. ಆದರೆ ಇವಾಗ ನಾವು 500 ರೂಪಾಯಿ ಹೆಚ್ಚು ಕೊಡ್ತಾ ಇದ್ದೇವೆ 1 kg ಮೇಲೆ. ಇವಾಗ ಇರೋದು 550 ರೂಪಾಯಿ ನಮ್ಮ ನಾರ್ಮಲ್ ಪೇಪರಿಗೆ. ಸೊ ನಾವು ಇದನ್ನು ಹತ್ರ 1000 ರೂಪಾಯಿಗೆ ಅವ್ರು ಕುಯ್ದು ಕೊಟ್ಟರೆ, ಇದೇ ಥರ ಮೆಣಸು ಕುಯ್ದು ಕೊಟ್ಟರೆ 3 kgಗೆ 1 kg ಬರೋ ಚಾನ್ಸ್ ಇದೆ. 3 kgಗೆ 1 kgಗೆ ಆ ಲೆಕ್ಕಕ್ಕೆ ನಾವು ಕನ್ವರ್ಷನ್ ಮಾಡಿಬಿಟ್ಟು ನಾವೇನು ಮಾಡಿದ್ದೇವೆ ಅಂತೇಳಿ ಬೆಲೆ ಪರಿವರ್ತನೆ ಮಾಡಿ 1 kg ಡ್ರೈಗೆ ಅವ್ರಿಗೆ 1000 ರೂಪಾಯಿ ಸಿಗಬೇಕು. ಆ ಲೆಕ್ಕದಲ್ಲಿ ನಾವು ತಗೊಳ್ತಿದ್ದೇವೆ ಇವಾಗ. ಅದರಿಂದಾಗಿ ಮಾರುಕಟ್ಟೆ ಇಲ್ಲ ಅಂತಿಲ್ಲ. ಮತ್ತೆ ಮಾರುಕಟ್ಟೆ ನಮ್ಮ ದೇಶೀಯ ಮಾರುಕಟ್ಟೆ ದೇಶದ ಒಳಗಡೆ ಮಾರುಕಟ್ಟೆಗಿಂತ ನಮಗೆ ಹೊರ ದೇಶದ ಮಾರುಕಟ್ಟೆನೇ ಹೆಚ್ಚಾಗಿರೋದು. ನಮ್ಮದು ಮೆಣಸು ಇವಾಗಲೇ ಫ್ರಾನ್ಸಿಗೆ ಹೋಗಿದೆ, ನೆದರ್ಲ್ಯಾಂಡಿಗೆ ಹೋಗಿದೆ. ನೆದರ್ಲ್ಯಾಂಡ್ನಲ್ಲಿ ನಮ್ಮದು ಮೊಬೈಲಲ್ಲೇ ಇತ್ತು, ತೋರಿಸ್ಬೋದಿತ್ತು. ಇಲ್ಲಿದು ಪೆಪ್ಪರ್ದು ಬ್ರ್ಯಾಂಡ್ ಆದಿ ಪೆಪ್ಪರ್ ಫ್ರಮ್ ದ ಹೈಲ್ಯಾಂಡ್ಸ್ ಅಂತ. ಆದಿ ಪೆಪ್ಪರ್ ಫ್ರಮ್ ದ ಹೈಲ್ಯಾಂಡ್ಸ್ ಅಂದರೆ ಎತ್ತರದ ಪ್ರದೇಶಗಳಿಂದ ಬಂದ ಮೆಣಸು ಅಂತ. ಸೊ ಇದನ್ನು ನೆದರ್ಲ್ಯಾಂಡಿಗೆ ತಗೊಂಡೋಗಿ ಸ್ವಲ್ಪ ಮಾರ್ಪಾಡು ಮಾಡಿದ್ದಾರೆ ಆ ಬ್ರ್ಯಾಂಡನ್ನು. ಆದಿ ಹೈಲ್ಯಾಂಡ್ ಪೆಪ್ಪರ್ ಅಂತ ಮಾಡಿದ್ದಾರೆ. ಸೊ ಅಲ್ಲಿ ಆದಿ ಪೆಪ್ಪರ್ ಅಂತಲೂ ಹೈಲ್ಯಾಂಡ್ ಪೆಪ್ಪರ್ ಅಂತಲೂ ಉಲ್ಲೇಖ ಮಾಡಿದ್ದಾರೆ. ನಮ್ಮ ಆದಿ ಪೆಪ್ಪರ್ನೇ ನಮ್ಮ ಕೊಡಗದ ಹೆಸರನ್ನು ಮೆನ್ಷನ್ ಮಾಡಿದ್ದಾರೆ. ನಮ್ಮ ಇಂಡಿಯಾ ದೇಶದ ಹೆಸರನ್ನು, ಒಂದು ಕಾಡು ಬೆಳೆ, ಒಂದು ಮೆಣಸೆ ಅಲ್ಲ ಅಂತ ಹೇಳ್ತಿದ್ದ ಒಂದು ಬೆಳೆ ಇನ್ನೊಂದು ದೇಶದಲ್ಲಿ ಹೋಗಿ ನಮ್ಮ ದೇಶದ ಹೆಸರು, ನಮ್ಮ ಜಿಲ್ಲೆದ ಹೆಸರು, ನಮ್ಮ ಮೆಣಸದ ಹೆಸರು ಉಲ್ಲೇಖ ಆಗೋತ್ತಿಗೆ ನಮಗೆ ನಮ್ಮ ಪರಿಸರದ ಬಗ್ಗೆ ಹ್ಯಾಪಿ ಅನಿಸುತ್ತೆ, ಖುಷಿ ಆಗುತ್ತೆ. ಯಾಕಂತ ಹೇಳಿದಾಗ ಯಾವುದೋ ಚಿನ್ನವನ್ನು ಹುಡುಕುತ್ತಾ ನಮ್ಮಲ್ಲಿದ್ದ ವಜ್ರ ವೈಡೂರ್ಯಗಳನ್ನ ನಾವು ಕಳ್ಕೊಂಡಿದ್ದೇವೇನೋ, ಅದನ್ನು ನಾವು ಹುಡುಕ್ಲಿಲ್ವೇನೋ ಅಂತ ಅನ್ಸಂತದ್ದು. ಈಗ ಆ ವಜ್ರ ವೈಡೂರ್ಯಕ್ಕೆ ತಕ್ಕಂಥ ಬೆಲೆನೇ ಬರ್ತಾ ಇದೆ. 3500 ರೂಪಾಯಿ ತುಂಬ ಚಿಕ್ಕ ಬೆಲೆ ಏನಲ್ಲ ಸರ್. 3500 ರೂಪಾಯಿ 1 kg ಸಿಕ್ಕಿದ್ರೆ ಅದು ಏನು ಸರ್ ಅದು? ಮತ್ತು ಇದು ಯಾರು ಸರ್ ಇದು ಮೆಣಸಲ್ಲ ಅಂತ ಅಂದಿದ್ದು? ಮತ್ತು ಇದಕ್ಕೆ ಈಗ ಲ್ಯಾಬೊರೇಟ್ರಿಲಿ ಏನೋ ಒಂದಷ್ಟು ಮಾಡ್ತಾರಲ್ಲ ಟೆಸ್ಟ್ಗಳು, ಇದಕ್ಕೂ ಮ್ಯಾಚ್ ಆಗುತ್ತಾ? ಮೆಣಸಿಲ್ಲ, ಇದು ಮೆಣಸು ಫ್ಯಾಮಿಲಿನ ಇದು? ಹೌದು, ಮೆಣಸು ಅಲ್ಲ ಅಂತ ಹೇಳಿದವರು ಅವ್ರದ್ದು ತಿಳುವಳಿಕೆ ಲೆವೆಲ್ಗೆ ಹೋಗಿತ್ತು. ಅವ್ರ ತಿಳುವಳಿಕೆ ಅಷ್ಟೇ ಇದ್ದಿದ್ದು ಅಂತ ನಾವು ಹೇಳ್ಬೋದು. ಕೆಲವು ವಿಜ್ಞಾನಿಗಳು ಇದು ಮೆಣಸೆ ಎಲ್ಲ ಮಾರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಸೊ ಅದರಿಂದ ನಾವು ಡಿಸ್ಪ್ಯೂಟ್ ಏನು ಮಾಡೋದಿಲ್ಲ. ಯಾಕಂದರೆ ಅವರಿಗೆ ತಿಳುವಳಿಕೆ ಇರಲಿಲ್ಲ ಏನೋ. ಮೆಣಸು ಅಂತ ಅವರು ಏನು ತಿಳ್ಕೊಂಡಿದ್ರು, ಮೆಣಸು ಅನ್ನೋದು ಹೇಗಿರಬೇಕು, ಅದರದ್ದು ಆಕಾರ ಹೇಗಿರಬೇಕು, ಅದರದ್ದು ಖಾರ ಹೇಗಿರಬೇಕು ಅಂತ ಹೇಳೋಂಥ ಒಂದು ಕಲ್ಪನೆ ಅವ್ರದ್ದು ವಿಭಿನ್ನವಾಗಿತ್ತೇನೋ, ಅದು ಗೊತ್ತಿಲ್ಲ. ಆದರೆ ಇದು ನಮ್ಮ ಮೆಣಸಿನ ಸಂಶೋಧನೆ ಮಾಡುವಂಥದ್ದು IISR, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸಸ್ ರಿಸರ್ಚ್ ಕೋಜಿಕೋಡ್ನಲ್ಲಿದೆ. ಅಲ್ಲಿ ಬಯೋಕೆಮಿಕಲ್ ಅನಾಲಿಸಿಸ್ ಮಾಡಿದಾಗ ಅತ್ಯುತ್ತಮ ರಿಸಲ್ಟ್ ಬಂದಿದೆ. ಸೊ ಅವ್ರು ಮೆನ್ಷನ್ ಕೂಡ ಮಾಡಿದ್ದಾರೆ. ಯಾವುದು ಆ ರಿಪೋರ್ಟ್ನಲ್ಲೇ, ಅವ್ರು ಕೊಟ್ಟ ರಿಪೋರ್ಟ್ನಲ್ಲೇ ಮೆನ್ಷನ್ ಮಾಡಿದ್ದಾರೆ. ಆಯಿಲ್ ಕಂಟೆಂಟ್ ಚೆನ್ನಾಗಿದೆ ಮತ್ತು ಇದು ಫ್ಲೇವರ್ ಕೂಡ ಚೆನ್ನಾಗಿದೆ ಅಂತ. ಸೊ ಅಲ್ಲಿದ್ದ ವಿಜ್ಞಾನಿನೇ ಅವರು ಅದನ್ನು ಬಯೋಕೆಮಿಕಲ್ ಅನಾಲಿಸಿಸ್ ಮಾಡಿದ ವಿಜ್ಞಾನಿಗಳೇ ತುಂಬ ಇಷ್ಟಪಟ್ಟಿದ್ದಾರೆ. ಆದರೆ ಯಾವ ಕಾರಣಕ್ಕೆ ಇದು ಮೆಣಸಲ್ಲ ಅಂತ ಹೇಳ್ಕೊಂಡು ಬೇರೆ ಸ್ವಲ್ಪ ಕೆಲವು ವಿಜ್ಞಾನಿಗಳು ಹೇಳಿದರು, ಅದು ಅವರವರ ಯೋಚನೆಗೆ ಬಿಟ್ಟಿದ್ದು. ಅದನ್ನು ನಾವು ಹೇಳಲಿಕ್ಕೆ ಯೋಚನೆಗೆ ಬಿಟ್ಟಿದ್ದು ಅಂತೀರಾ? ಓಕೆ ಸರ್, ಓಕೆ, ಸರಿ ಸರ್. ಕಣ್ಣೆಲ್ಲ ಉಳಿತಾ ಇದ್ರಲ್ಲ ಸರ್ ಮುಟ್ಕೊಂಡ್ರೆ? ಮಾಡಿದ್ವಲ್ಲ? ಹೌದೌದು, ಅದು ಚೆನ್ನಾಗಿತ್ತು. ಅಂದರೆ ಈ ಮೆಡಿಸನ್ ವ್ಯಾಲ್ಯೂಗಳು ಏನಾದ್ರು ಇರ್ತಾವೆ? ಈಗ ಪ್ರತಿಯೊಂದು ಸಾಂಬಾರ ಪದಾರ್ಥದಲ್ಲೂ ಮೆಡಿಸನ್ ವ್ಯಾಲ್ಯೂ ಇರುತ್ತೆ. ಹೌದೌದು. ಇದರಲ್ಲಿ ನಮ್ಮ ಈಗ ಬಳಸ್ತಾ ಇದೀವಲ್ಲ ಮೆಣಸು, ಅದಕ್ಕಿಂತ ಹೆಚ್ಚಾಗಿದೆಯಾ ಹಿಂಗೆ? ಹೌದು, ಮೆಡಿಸಿನಲ್ ವ್ಯಾಲ್ಯೂ ಎಲ್ಲಕ್ಕಿಂತ ಚೆನ್ನಾಗಿದೆ. ಆಯಿಲ್ ಕಂಟೆಂಟ್ ಚೆನ್ನಾಗಿದೆ, ಒಲೆರಿನ್ ಚೆನ್ನಾಗಿದೆ. ಪೈಪರಿನ್ ಎಲ್ಲೋ ಸ್ವಲ್ಪ ವೇರಿಯೇಷನ್ ಸ್ವಲ್ಪ ಹಿಂದೆ ಮುಂದೆ ಇದೆ. ಪೈಪರಿನ್ ಅದು ಪೆಪ್ಪರ್ ಎಷ್ಟು ಮಟ್ಟಿಗೆ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹೇಳೋದನ್ನ ಪೈಪರಿನ್ ಡಿಸೈಡ್ ಮಾಡೋದಿಲ್ಲ ನನ್ನ ಅಂದಾಜಿನ ಪ್ರಕಾರ. ಯಾಕೆಂತ ಹೇಳಿದರೆ ಇದು ಕಾಫಿನಲ್ಲಿ ಮರ ಕಾಫಿ ಮತ್ತು ರೋಬಸ್ಟಾ ಮತ್ತು ಅರೇಬಿಕ್ ಅಂತ ಬರುತ್ತೆ. ಅದರಲ್ಲಿ ಮರ ಕಾಫಿನಲ್ಲಿ ಲಿಬೆರಿಕಾದಲ್ಲಿ ಹೈಯೆಸ್ಟ್ ಪರ್ಸೆಂಟೇಜ್ ಆಫ್ ಕೆಫೇನ್ ಇತ್ತು, ಮತ್ತು ರೋಬಸ್ಟಾದಲ್ಲಿ 2 something ಇದೆ, ಅರೇಬಿಕಾದಲ್ಲಿ 1 ಎಷ್ಟೋ ಇತ್ತು ಅದು. ಸೊ ಆದರೆ ಅರೇಬಿಕಾ ಕೆಫೇನ್ ಕಂಟೆಂಟ್ ಮರ ಕಾಫಿನಲ್ಲಿ ಜಾಸ್ತಿ ಇದ್ದಿದ್ದಕ್ಕಾಗಿ, ಯಾವುದು ಲಿಬೆರಿಕಾದಲ್ಲಿ ಜಾಸ್ತಿ ಇದ್ದಿದ್ದರಿಂದಾಗಿ ಅದು ಕ್ವಾಲಿಟಿ ಕಾಫಿ ಅಂತ ಹೇಳಿಸ್ಕೊಳ್ಳಿಲ್ಲ. ಅರೇಬಿಕಾದಲ್ಲಿ ಕಮ್ಮಿ ಇದ್ದಿದ್ದು ಅರೇಬಿಕಾ ಕ್ವಾಲಿಟಿ ಕಾಫಿ ಅಂತಲೇ ಇತ್ತು, ಏನೋ ಕ್ವಾಲಿಟಿ ಚೆನ್ನಾಗಿದೆ, ಒಳ್ಳೆ ಕಾಫಿ ಅಂತಲೇ ಇದ್ದಿದ್ದು. ಸೊ ಇವಾಗ ಎಕ್ಸೆಲ್ಸಲ್ಲಿ ಬಂದಾಗ ಎಕ್ಸೆಲ್ಸಲ್ಲಿ ಬಿಲೋ 1% ಇದೆ ಯಾವುದು ಕೆಫೈನ್. ಸೊ ಅದು ಇನ್ನೂ ಅರೇಬಿಕಾಗಿಂತಲೂ ಹೆಚ್ಚು ಸದ್ದು ಮಾಡ್ತಾ ಇದೆ. ಕ್ವಾಲಿಟಿ ಕಾಫಿ ಅಥವಾ ಸ್ಪೆಷಾಲಿಟಿ ಕಾಫಿಗೆ ಯಾವುದು ಎಕ್ಸೆಲ್ಸ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ರು, ಆ ಕಾಫಿ ಇವಾಗ ಅರೇಬಿಕಾಗಿಂತನೂ ಹೆಚ್ಚು ಚೆನ್ನಾಗಿನೇ ಹೋಗ್ತಾ ಇದೆ. ಸೊ ಅದರಿಂದಾಗಿ ಯಾವುದೋ ಒಂದು ಕಂಟೆಂಟ್, ಯಾವುದು ಇವಾಗ ನಾವು ಟೀನ್ ತಗೊಂಡಾಗ ಟೀನಲ್ಲಿ ಯಾವುದು 10 in 10 ಹೇಳೋ ಕಂಟೆಂಟ್ ಇದೆಯಲ್ಲ, ಅದು ವೇರಿಯೇಷನ್ ಆಗೋದ್ರಿಂದಾಗಿ ಅದರಿಂದ ಕ್ವಾಲಿಟಿ ವೇರಿಯೇಷನ್ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಓಕೆ.
ಹಾಗೆ ಇದರಿಂದ ಇದು ಮೆಡಿಸಿನಲ್ ಇದು ವಿಷಯಕ್ಕೆ ಬಂದಾಗ ಮೆಡಿಸಿನಲ್ ಪ್ರಾಪರ್ಟೀಸ್ ಎಲ್ಲ ಚೆನ್ನಾಗಿದೆ. ಇವರು IAS ಅವರು ಹೇಳಿದ ಹಾಗೆ ಇದರಲ್ಲಿ ಆಲ್ಫಾ ಫೆಲೆಂಡ್ರಿನ್ ಮತ್ತು ಡಿ ಲೈಮೋನಿನ್ ಇವುಗಳೆಲ್ಲ ಕಾಸ್ಮೆಟಿಕ್ನಲ್ಲಿ ಯೂಸ್ ಮಾಡ್ಬೋದು, ಫುಡ್ ಫ್ಲೇವರಿಂಗ್ನಲ್ಲಿ ಯೂಸ್ ಮಾಡ್ಬೋದು, ಮತ್ತು ಇದು ಯಾವುದು ಮೆಡಿಸಿನ್ಸ್ನಲ್ಲಿ ಯೂಸ್ ಮಾಡ್ಬೋದು. ಇದರಲ್ಲಿ ಅವರು ಹೇಳಿದ ಪ್ರಕಾರ ಕೆಲವು ಕ್ಯಾನ್ಸರ್ ಅದು ನಾವು ಅದನ್ನು ಹೆಚ್ಚಾಗಿ ಹೇಳ್ತಾ ಇಲ್ಲ, ಯಾಕೆಂದರೆ ಪ್ರತಿಯೊಂದು ಆಹಾರ ಪದಾರ್ಥಗಳಲ್ಲೂ ಅಥವಾ ಇದರಲ್ಲೂ ಕೂಡ ಜೀವಿನಲ್ಲೂ ಕೂಡ ಅದೇ ಹುಲ್ಲಿನಲ್ಲೂ ಕೂಡ ಒಂದು ಕಳೆನಲ್ಲೂ ಕೂಡ ಮೆಡಿಸಿನಲ್ ಪ್ರಾಪರ್ಟೀಸ್ ಇದ್ದೇ ಇರುತ್ತೆ. ಸೊ ಅದರಿಂದಾಗಿ ಇದನ್ನು ಹೆಚ್ಚಾಗಿ ನಾವು ಇದೆ ಅಂತ ಹೇಳ್ಕೊಂಡು ಹೈಲೈಟ್ ಮಾಡೋದಕ್ಕಿಂತ ಇದೆ ಅಂತ ಹೇಳ್ತೇನೆ ನಾನು. ಇವನ್ ಕ್ಯಾನ್ಸರ್ ಪ್ರಿವೆಂಟಿವ್ ಅಂತ ಕೂಡ ಹೇಳ್ತಾರೆ. ಮತ್ತು ಇದು ಕೀಮೋಥೆರಪಿ ನಾನು ಓದಿದ ಆರ್ಟಿಕಲ್ ಪ್ರಕಾರ ಯಾವುದು ಈ ಮೆಡಿಸಿನ್ಸ್ ವಿಷಯಕ್ಕೆ ಬಂದಾಗ ನಾವು ಅದನ್ನು ನಾವು ಇದೇ ಸರಿ ಅಂತ ಹೇಳ್ತಿರೋದಲ್ಲ. ಓದಿದ ಆರ್ಟಿಕಲ್ ಪ್ರಕಾರ ಇವನ್ ಕೀಮೋಥೆರಪಿದು ರೇಡಿಯೇಷನ್ ಇದನ್ನ ಕೂಡ ಇದರದ ಮೆಣಸಿಂದು, ನಾನು ಆದಿಮೆಣಸು ಅಂತ ಹೇಳ್ತಾ ಇಲ್ಲ, ಮೆಣಸಿಗೆ ಅದನ್ನು ರೇಡಿಯೇಷನ್ ಎಫೆಕ್ಟ್ನ ಕಮ್ಮಿ ಮಾಡೋಂಥದ್ದು ಗುಣ ಇದೆ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಇನ್ನೂ ಹೆಚ್ಚು ಯಾವುದು ಡಿ ಲೈಮೋನಿನ್, ಆಲ್ಫಾ ಫೆಲೆಂಡ್ರಿನ್ ಹಲವಾರು ಕೆಮಿಕಲ್ ಹೆಚ್ಚಿರೋದ್ರಿಂದಾಗಿ ಅದು ಮೆಡಿಸಿನಲ್ ಪ್ರಾಪರ್ಟೀಸ್ ಇನ್ನೂ ಚೆನ್ನಾಗಿರ್ಬೋದು ಅಂತ ನಾನು ಹೇಳ್ತೇನೆ. ಓಕೆ ಸರ್. ಮತ್ತು ಇನ್ನೊಂದು ಆದಿ ಮೆಣಸು ಅಂತ ಯಾಕೆ ಇಟ್ರಿ ಅದು ಹೇಳ್ಬಿಡಿ, ಆಮೇಲೆ ನಿಮ್ಮ ಮಗ ಹೆಸರು ನಿಮ್ಮ ರಿಲೇಟಿವ್ ಹೆಸರು ಆದಿ ಅಂತಂತ ಅನ್ಕೊಬಿಡ್ತಾರೆ. ಇಲ್ಲ ನಾವು ಆದಿ ಕಾಳು ಮೆಣಸು ಅಂತ ಹೇಳಲಿಕ್ಕೆ ಇದು ಕಾಡು ಮೆಣಸು ಇದು ಯಾವುದಕ್ಕೂ ಪ್ರಯೋಜನ ಇಲ್ಲ, ಇದು ಎಲ್ಲಕ್ಕಿಂತ ಲಾಸ್ಟ್ ಅಂತ ಹೇಳಿದಾಗ ಮತ್ತು ಇದನ್ನು ಗ್ರಾಹಕರು ಮತ್ತು ನಮ್ಮ ರಿಲೇಟಿವ್ಸ್ ಮತ್ತು ಅಥವಾ ಫ್ರೆಂಡ್ಸ್ಗಳು ಇದನ್ನು ನಾವು ಒಂದು ಮೆಣಸಾಗಿ ಯೂಸ್ ಮಾಡ್ಬೋದು ಅಂತ ಕೊಟ್ಟಾಗ ಅವರು ಅತ್ಯಂತ ಇಷ್ಟಪಟ್ಟು ಕೇಳಿದರು. ಒಂದು ಸರಿ ಕೊಟ್ಟ ಮೇಲೆ ಇದೆ ನಮಗೆ ಈ ಮೆಣಸೇ ಬೇಕು ಅಂತ ಕೇಳಿದಾಗ ನಮಗೆ ಅನಿಸ್ತು ಇದು ಮೊದಲೇ ಇರ್ಬೋದು ಅಂತ. ಮತ್ತು ಇನ್ನೊಂದು ವೈಜ್ಞಾನಿಕವಾಗಿ ಪೇಪರ್ಗಳನ್ನ ಅವಲೋಕಿಸಿದಾಗ ಈ ಮೆಣಸು ನಮ್ಮ ಪೈಪರ್ ನಿಗ್ರಮ್ ಜೊತೆ ಸಿಮಿಲಾರಿಟೀಸ್ ಇದೆ, ಅರೌಂಡ್ 90% ಸಿಮಿಲಾರಿಟಿ ಇದೆ. ಸೊ ಇದರಲ್ಲಿ ಗಂಡು ಹೆಣ್ಣು ಇರೋದ್ರಿಂದಾಗಿ ಇದೇ ನಮ್ಮ ಪೇಪರ್ಗೆ ಯಾವುದು ಪೈಪರ್ ನಿಗ್ರಮ್ದು ಮುಂದಿನ ಹಂತ ಆಗಿರ್ಬೋದು, ಯಾವುದು ವರ್ಷನ್ ಆಗಿದ್ದಿರ್ಬೋದು, ಯಾವುದು ಹಳೆ ಅದಕ್ಕೆ ಪೇರೆಂಟ್ ಆಗಿರ್ಬೋದು. ಸೊ ಇದು ಅದರದ್ದು ಮೂಲ ಆಗಿರ್ಬೋದು, ಆರಿಜಿನ್ ಆಗಿರ್ಬೋದು ಅಂತ ಹೇಳ್ಕೊಂಡು ಇದೇ ಮೊದಲು ಅಥವಾ ಆರಂಭ ಅಂತ ಹೇಳೋ ಲೆಕ್ಕದಲ್ಲಿ ಆದಿ ಅಂತ ಇಟ್ಟಿದ್ದು. ಯಾಕಂದ್ರೆ ಇದರಿಂದ ಡೆವಲಪ್ ಮಾಡಿ ಅದು ಬಂದಿರಬಹುದು. ಹೌದು. ಇದರಲ್ಲಿ ಹೆಣ್ಣು ಗಂಡು ಬೇರೆ ಇದೆ ಬೇಡ, ಅದರಲ್ಲಿ ಹೆಣ್ಣು ಗಂಡು ಒಂದೇ ಬಳ್ಳಿ ಹೌದೌದು ಅದು ಮಾಡಿರ್ಬೋದು. ಹೌದು. ಇದರಲ್ಲಿ ಗ್ಯಾಪ್ ಇಟ್ ಬರ್ತವೆ, ಅದ್ರಲ್ಲಿ ಒಂದೇ ತರ ಬರಲಿ, ಹೌದೌದು, ಮತ್ತೆ ಕಾಳುಗಳು ಜಾಸ್ತಿ ಬರಲಿ, ಹೌದು, ಈ ತರ ಎಲ್ಲ ಡೆವಲಪ್ ಮಾಡಿ ಅದನ್ನ ಸೃಷ್ಟಿ ಮಾಡಿರ್ಬೋದು. ಹೌದು, ಸೃಷ್ಟಿ ಮಾಡಿರ್ಬೋದು ಅಥವಾ ದೇವರ ಪ್ರಭೇದನೂ ಆಗಿರ್ಬೋದು. ಹೌದು, ಇದನ್ನ ದೇವರ ಸೃಷ್ಟಿ ಮಾಡಬಹುದು, ಅದನ್ನು ದೇವರ ಸೃಷ್ಟಿ ಮಾಡಿರ್ಬೋದು. ಆದ್ರೆ ಅದೇ ಅದ್ರ ಉಗಮ ಅದೇ ನೇಚರ್ದೇ ಉಗಮ ಆಗಿರ್ಬೋದು, ನೇಚರ್ನಿಂದನೇ ಉಗಮ ಆಗಿರ್ಬೋದು. ಅದು ಅಲ್ಲ, ನಮ್ಮ ವಿಜ್ಞಾನಿಗಳು ಸೃಷ್ಟಿ ಮಾಡ್ತಾರಲ್ಲ. ಹೌದು, ಮಾಡ್ತಾರೆ. ಕೆಲಸ ಮಾಡಿ ಏನೋ ಒಂದು ತೀಟೆ ಕೆಲಸ ಮಾಡಿರ್ತಾರಲ್ಲ, ಅದು ಮಾಡಿರ್ಬೋದು, ಮಾಡಿರ್ಬೋದೇನೋ. ಹೌದು, ನೀರಾರ್ದು ಬರುತ್ತೆ, ಮಳೆಗಾಲದಲ್ಲಿ ಮಾತ್ರ ಬರುತ್ತೆ, ಬೇಸಿಗೆಯಲ್ಲಿ ಇರೋದಿಲ್ಲ. ಅದೇ ನಾನು ಹೇಳೋದು, ಪ್ರತಿಯೊಂದು ವ್ಯಾಲಿ ಯಾವುದು ಕಣಿವೆಯಲ್ಲಿದೆ ಈ ನಮ್ಮ ಈ ಬೆಟ್ಟಗುಡ್ಡ ಪ್ರದೇಶದಲ್ಲಿ ಹಾಗೇನೆ ಪ್ರತಿಯೊಂದು ವ್ಯಾಲಿ ಎಲ್ಲಿ ಒಂದು ಚಿಕ್ಕದೊಂದು ವಿ ಶೇಪ್ದು ಕಣಿವೆ ಇದ್ರೆ ಸಾಕು, ಅಲ್ಲಿ ಒಂದು ಚಿಕ್ಕದೊಂದು ನದಿಗಳ ಉಗಮ, ತೋಡುಗಳ ಜರಿಗಳ ಉಗಮ ಮಳೆಗಾಲದಲ್ಲಿ ಇರುತ್ತೆ. ಓಕೆ. ಮತ್ತು ಇಲ್ಲಿ ಇನ್ನೊಂದು ವ್ಯವಸ್ಥೆ ನೋಡಿ, ನೀವು ಈ ಏರಿಯಾದಲ್ಲಿ ನಮ್ಮ ಈ ಸೋಲಾ ಫಾರೆಸ್ಟ್ ಕಾಡು. ಸೋಲಾ ಫಾರೆಸ್ಟ್ ಅಂದ್ರೆ ಸೋಲಾ ಫಾರೆಸ್ಟ್ ಅಂತ ಹೇಳಿದ್ರೆ ನಿತ್ಯ ಹರಿದ್ವರ್ಣ ಕಾಡುಗಳು. ಪ್ರತಿ ದಿವಸನೂ ಇಲ್ಲಿ ಇದಾಗಿರುತ್ತೆ. ಮತ್ತೆ ಇದು ಭೂಮಿ ಇದು ಮೇಲ್ಮೈ ಸರ್ಫೇಸ್ ಅಂತ ಹೇಳ್ತೇವಲ್ಲ, ಅದು ತೇವಾಂಶದಿಂದ ಕೂಡಿರುತ್ತೆ. ಇಲ್ಲಿ ನೀವು ಬೆಂಕಿ ಕಡ್ಡಿ ಗೀರಿದ್ರೂ ಕೂಡ ನೀವು ಬೆಂಕಿ ಕತ್ತೋದಿಲ್ಲ ಇದು. ಯಾಕೆಂತ ಹೇಳಿದ್ರೆ ಇಲ್ಲಿದು ಆ ವ್ಯವಸ್ಥೆ ನೋಡಿ, ಯಾಕೆಂದ್ರೆ ಪ್ರತಿ ಮರದ ಡಿಫ್ರೆಂಟ್ ಟೈಪ್ಸ್ ಆಫ್ ಲೀವ್ಸ್ ಇರೋದ್ರಿಂದಾಗಿ ಅದು ಅದರದ್ದು ಒಂದಕ್ಕೊಂದು ಕಾಂಟ್ಯಾಕ್ಟ್ ಬರೋದಿಲ್ಲ. ಮತ್ತೆ ನೋಡಿ, ಹುಲ್ಲು ಚಿಕ್ಕದಾಗಿ ಹುಲ್ಲು ಬೆಳೆದ್ರಿಂದ ಆ ಬೆಂಕಿ ಹತ್ತುಕೊಳ್ಳಲಿಕ್ಕೆ ಇರೋಂಥ ಒಂದು ವ್ಯವಸ್ಥೆ ಭೂಮಿನಲ್ಲಿ ಇರೋದಿಲ್ಲ. ಅದೇ ಇದು ನೀವು ಯಾವುದು ಡೆಸಿಡಿಯಸ್ ಫಾರೆಸ್ಟ್ ಇದೆಯಲ್ಲ, ನಮ್ಮ ಪಶ್ಚಿಮ ಘಟ್ಟದೇ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲ, ಎಲೆಗಳನ್ನ ಉದುರಿಸೋಂಥ ಬೇಸಿಗೆಯಲ್ಲಿ ಎಲೆ ಉದುರಿಸೋಂಥ ಕಾಡಿಗೆ ಹೋಗಿ ನೀವು ಈ ವ್ಯವಸ್ಥೆ ಕಾಣೋದಿಲ್ಲ. ಹುಲ್ಲು ಕೂಡ ಒಣಗಿರುತ್ತೆ, ಬೆಂಕಿ ಕಡ್ಡಿ ಒಂದು ಜಾಗದಲ್ಲಿ ಬೆಂಕಿ ಬಿದ್ದಾಗ ಅದು 10 ಕಿಲೋಮೀಟರ್ವರೆಗೆ ಹೋಗುತ್ತೆ. ಇಲ್ಲಿ ಬೆಂಕಿ ಕೊಟ್ಟರು ಕೂಡ ಕತ್ತೋದಿಲ್ಲ. ಇವನ್ ಇದು ನಮ್ದು ಥಾಟ್ ಆಗಿರ್ಬೋದು, ಬೇರೆ ಕಾಡುಗಳಲ್ಲಿ ಕೂಡ ಬೆಂಕಿ ಕತ್ತೋದಿಲ್ಲ. ಅದೇ ಹುಲ್ಲು ಗ್ರಾಸ್ ಲ್ಯಾಂಡ್ ಅಂತ ಕರಿತೀವಲ್ಲ, ಹುಲ್ಲುಗಾವಲುಗಳು, ಹುಲ್ಲು ಓಪನ್ ಏರಿಯಾಗಳಲ್ಲಿ ಬರೀ ಹುಲ್ಲುಗಳು ಮಾತ್ರ ಬೆಂಕಿ ಕತ್ತದೆ. ಆದರೆ ಪುನಃ ಅದು ತೋಟದೊಳಗೆ ನುಗ್ಗೋದಿಲ್ಲ, ಯಾವುದು ಮರ ಕಾಡುಗಳು ಇರೋ ಜಾಗದಲ್ಲಿ ನುಗ್ಗೋದಿಲ್ಲ. ಓಕೆ. ಅಂದರೆ ಮಳೆಗಾಲದಲ್ಲಿ ಅಷ್ಟು ದಿನಾನೂ ಕೂಡ ನೀರಿರುತ್ತಲ್ಲ ಸರ್ ಇಲ್ಲಿ? ಹೌದೌದು. ಇವಾಗ ಏನು 15-20 ದಿವಸದ ಹಿಂದ್ಗಡೆ ಒಣಗಿರ್ಬೇಕಷ್ಟೇ. ಅಲ್ಲಿ ಕಾಣ್ಬೋದು ನೀರಿನ ಪಸೆ ಆ ಗುಂಡಿನಲ್ಲಿ ಎಲ್ಲಾದರೂ. ನೀವು ಇಲ್ಲಿ ನೀರು ಸುಮ್ಮನೆ ಬಂದರೂ ಕೂಡ ಎತ್ಕೊಳ್ಳಲ್ಲ ನಿಮ್ಮ ತೋಟಕ್ಕೆ? ಇಲ್ಲ, ಎತ್ಕೊಳ್ಳೋದಿಲ್ಲ. ಒಣಗಿದೆ ಮೇಲೆ ಸರ್ಫೇಸ್ನಲ್ಲಿ ಕಾಣ್ಬೋದು, ತೇವಾಂಶ ಇದೆ. ಫೆಬ್ರವರಿ ಮೊದಲ ವಾರದಲ್ಲಿ ಇರುತ್ತೆ. ಮತ್ತೆ ಈ ಸರಿ ಸ್ವಲ್ಪ ಮಳೆ ಕಮ್ಮಿ ಇರೋದ್ರಿಂದ ಇನ್ನೂ ಸ್ವಲ್ಪ ಬೇಗ ಒಣಗಿದೆ. ಓಕೆ.
ಸರ್ ಎಷ್ಟು ಬಳ್ಳಿಗಳಿದಾವೆ ನಿಮ್ಮ ತೋಟದಲ್ಲಿ? ನಾನು ಅದೇ ಈ ತೋಟದಲ್ಲಿ ಸ್ವಲ್ಪ ಗಿಡಗಳ ಇದು ನೆಡ್ಲಿಕ್ಕೆ ಇನ್ನೂ ಶುರು ಆಗಿಲ್ಲ ನೋಡಿ. ನಾವು ಈ ಥರ ಮರಗಳನ್ನ ಎಲ್ಲ ಪ್ರತಿಯೊಂದನ್ನು ಬಿಡ್ತಾ ಇದ್ದೇವೆ. ಸೊ ನಾವು ಇಲ್ಲಿ ಬಿಡ್ತಿರೋದು ಅಂತಂದರೆ ನೆಕ್ಸ್ಟ್ ಈ ಮರಗಳಿಗೆ ಎಲ್ಲದಕ್ಕೂ ನಾವು ಮೆಣಸು ನೆಡಬೇಕಂತ ಚಿಂತನೆ ಇದೆ. ಯಾವುದು ಇದು ಕಾಡು ಮರಗಳಿಗೆ. ಸೊ ಅದರಿಂದಾಗಿ ಕಾಡು ಮರಗಳನ್ನ ಈಗ ನಾವು ಏನು ಮಾಡ್ತಾರೆ, ಎಲ್ಲ ಕಡಿದು ತೆಗಿತಾರೆ, ತೋಟ ಮಾಡೋದು ದೊಡ್ಡ ಮರಗಳನ್ನ ಮಾತ್ರ ಬಾಕಿ ಮಾಡ್ಕೊಳ್ತಾರೆ. ಆದರೆ ನಾವು ಇವಾಗ ಇದರಲ್ಲಿ ಕಡಿದಿರಲಿಲ್ಲ ಅಂತಿಲ್ಲ, ನಮ್ಮದೇ ಯಾವುದೋ ಒಂದು ನಾಲೆಜಿನ ಕೊರತೆಯಿಂದಾಗಿ ನಮಗಿದ್ದ ಮೊದಲು ಈ ತೋಟ ಮಾಡೋತ್ತಿಗೆ ನಾಲೆಜಿನ ಕೊರತೆಯಿಂದಾಗಿ ನಾವು ಒಂದ್ಸರಿ ಕಡ್ದು ಬಿಟ್ಟಿದ್ದೀವಿ ಮರಗಳನ್ನ. ಅಲ್ಲಿಂದ ನಮಗೆ ಅನಿಸಿದ್ದು ಇಲ್ಲ, ನಾವು ಮರ ಕಡ್ದು ತಪ್ಪಾಗಿದೆ, ಇದರಿಂದ ನಮಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಮರಗಳನ್ನ ಕಡ್ದು ಅಂತ. ಇವಾಗ ಈ ಮರಗಳನ್ನ ಪುನಃ ಬೆಳೆಸ್ತಾ ಇದ್ದೇವೆ ನೋಡಿ. ನಾವು ಇದು ಇಲ್ಲಿ ಒಂದು 5-6 ವರ್ಷ 7-8 ವರ್ಷ ಆಗಿರ್ಬೋದು ಯಾವುದು ಈ ತೋಟ ಗೊಬ್ಬರ ಹಾಕದೆ ಅಥವಾ ಬೇರೆ ಕೆಲಸ ಮಾಡದೆ. ಇವಾಗ ಆಲ್ರೆಡಿ ಬಂದಾಯಿತು, ಮರ ರೆಡಿಯಾಗಿ ಬಂದಿದೆ. ಇದೆಲ್ಲ ಒಂದು 5-6-7 ವರ್ಷದ ಮರಗಳು ಇದು ನೋಡಿದ್ರೆ ಗೊತ್ತಾಗುತ್ತೆ ಇದ್ರ ದಪ್ಪ ಮತ್ತು ಇದು ನೋಡಿದಾಗ. ಸೊ ಇದು ನಾವು ನೆಕ್ಸ್ಟ್ ಈಗ ಇದಕ್ಕಿಂತ ಗಿಡ ನಾವು ಮೆಣಸು ಗಿಡ ಹಬ್ಸ್ತೇವೆ. ಸೊ ಇದು ನೋಡ್ತಿರೋದು ನೋಡಿ, ಇದೆಲ್ಲ ಅಲ್ಲಿ ಕಾಣ್ತಿರೋ ಮೆಣಸು ಇದೆಲ್ಲ ಇದು ಪೈಪರ್ ಹೈಮೋನೋಫಿಲಮ್. ಯಾವುದು ಅಲ್ಲಿ ಇದು ಈ ಬಳ್ಳಿಗಳು ಇಲ್ಲಿಗೆ ಎಷ್ಟು ಇದು ಪೈಪರ್ ಹೈಮೋನೋಫಿಲಮ್. ಇದರಲ್ಲಿ ಬಳ್ಳಿ ಫಸಲಿಲ್ಲ. ಇದು ಪೈಪರ್ ಹೈಮೋನೋಫಿಲಮ್ ಗಂಡು ಅಲ್ಲ, ಇದು ಗಂಡ ಹೆಣ್ಣು ಗೊತ್ತಿಲ್ಲ, ಯಾಕೆಂದರೆ ಇದ್ರಲ್ಲಿ ಹೂನು ಬಿಟ್ಟಿಲ್ಲ, ಇದು ಬಿಟ್ಟಿಲ್ಲ. ಇದು ಪೈಪರ್ ಹೈಮೋನೋಫಿಲಮ್. ಪೈಪರ್ ಹೈಮೋನೋಫಿಲಮ್ನಲ್ಲಿ ನೀವು ನೋಡೋದಾದ್ರೆ ನೋಡಿ, ಅಲ್ಲಿ ಅದು ಆ ಬಳ್ಳಿನಲ್ಲಿ ಫಸಲಿದೆ, ಇದರಲ್ಲಿ ಕಾಣ್ಬೋದು. ಮತ್ತು ಈ ಪೈಪರ್ ಹೈಮೋನೋಫಿಲಮ್ದು ಇನ್ನೊಂದು ವಿಶೇಷ ಏನಂತ ಹೇಳಿದರೆ, ಅದರದ್ದು ಮೆಣಸಲ್ಲಿ ನಮ್ಮ ಇಲ್ಲಿ ಯಾವುದು ಆದಿ ಮೆಣಸು ಅಥವಾ ನಮ್ಮ ಪೈಪರ್ ನಿಗ್ರಮ್ ಇದೆಯಲ್ಲ, ಪನೀರುದೆಲ್ಲ ಹೇಳಿದ್ರಲ್ಲ, ಅದರಲ್ಲಿರುವಂಥ ಪಂಜೆನ್ಸಿ ಇರೋದಿಲ್ಲ. ಓಕೆ, ಕೇವಲ ಮೆಣಸಾಗಿರುತ್ತೆ. ಮತ್ತು ಅದು ಗಿಡದಲ್ಲೇ ಒಣಗುತ್ತೆ ನೋಡಿ, ಅಲ್ಲಿ ಒಣಗಿದೆ ನೋಡಿ, ಗಿಡದಲ್ಲೇ ಕಾಣುತ್ತೆ. ಹೌದು ಅಲ್ಲ ಸರ್, ಇದು ಕೂಡ ನಿಮ್ಮ ಮೆಣಸಿನ ಹೈಮೋನೋಫಿಲಮ್ ಅದು ನೋಡಿ. ಇದರಲ್ಲಿ ಮೆಣಸಿನಲ್ಲಿ ಒಂದು ಈ ಚಿಕ್ಕ ಮುಳ್ಳಿನ ಥರ ಬಿಳಿ ಕೂದಲು ಥರ ಒಂದು ಸ್ಟ್ರಕ್ಚರ್ ಇದೆ, ಕಾಣ್ಬೋದು, ಗೊತ್ತು ಮಾಡ್ಬೋದು. ಇದು ಇಲ್ಲಿ ನೋಡಿ, ಈ ಚಿಕ್ಕ ಇದ್ರ ಥರ ಈ ಮೆಣಸಿನ ಬಳ್ಳಿನ ಇದು. ಹೌದು. ಇದಕ್ಕೆ ಸಾಮ್ಯತೆ ಇರೋದು ಪೈಪರ್ ನವಪತ್ರೆ ಅಂತ ಒಂದು, ನಾವು ಇನ್ನೊಂದು ಪೇಪರ್ನ ನೀವು ನರ್ಸರಿನಲ್ಲಿ ನೋಡಿದ್ರಿ, ಅದಕ್ಕೆ ಇದು ಒಂದೇ ಸಮಾಂತರ ಆಗಿದೆ. ನಾನು ನೋಡಿ ಇವಾಗ ಇದರಲ್ಲಿ ಒಂದು ಸೊ ಇಲ್ಲೇನಾಗಿದೆ ಅಂತ ಹೇಳಿದರೆ, ಒಂದು ಈ ಶೋಲಾ ಫಾರೆಸ್ಟ್ ಏರಿಯಾ ಮತ್ತು ನಮ್ಮ ಈ ಏರಿಯಾನೇ ಒಂದು ಕಲಿಕಾ ಇದಾಗಿದೆ, ಕಲಿಯೋರಿಗೆ ಕಲಿಕಾ ಕೇಂದ್ರ ಆಗಿಬಿಟ್ಟಿದೆ ನೋಡಿ. ಇದು ಮೆಣಸು, ಇದು ಯಾವುದು ಪೈಪರ್ ಹೈಮೋನೋಫಿಲಮ್. ಇದು ಡೈರೆಕ್ಟ್ ಕಪ್ಪು ಬಣ್ಣಕ್ಕೆ ಅಥವಾ ಹಸಿರು ಬಣ್ಣಕ್ಕೆ, ಇದು ಕೆಂಪಾಗೋದಿಲ್ಲ. ಇದನ್ನು ತಿಂದು ನೋಡ್ಬೋದು, ಇದ್ರದ್ದು ಒಂದು ಕಾಳನ್ನ. ಆ ಪೆಪ್ಪರ್ ನಿಮಗೆ ಆ ಫ್ಲೇವರ್ ಬರೋದಿಲ್ಲ. ಓಕೆ, ನೋಡಿ, ಇದು ಪೆಪ್ಪರ್ ಹೈಮೋನೋಫಿಲಮ್ ಒಂದು ಹೆಣ್ಣು ಬಳ್ಳಿ, ಇದರಲ್ಲಿ ಫಸಲಾಗಿದೆ. ಓಕೆ, ಇದೇ ಬೇರೆ ಫ್ಲೇವರ್. ಹೌದು. ಓಕೆ, ಸೊ ಇಲ್ಲಿ ಇದು ಎಷ್ಟು ನಾವು ಸ್ವಲ್ಪ ನೈಸರ್ಗಿಕ ಕೃಷಿ ಅಂತ ತಗೊಂಡಾಗ, ನೈಸರ್ಗಿಕ ಕೃಷಿಗೆ ಅತ್ಯಲ್ಪ ಪ್ರಮಾಣದ ಏನು ಎಫರ್ಟ್ ಇದ್ದರೆ ಸಾಕಾಗ್ಬೋದು ನೋಡಿ. ಇದು ಪೈಪರ್ ಹೈಮೋನೋಫಿಲಮ್ ತುಂಬ ಹೀಗೆ ಬೀಜ ಆಗಿ ಬೀಳೋದ್ರಿಂದಾಗಿ ನೋಡಿ, ಅದು ಅಲ್ಲಿ ಅದೆಲ್ಲ ಬೀಜಗಳು ಇಲ್ಲೇ ಬೀಳುತ್ತೆ, ಹೀಗೆ ಹುಟ್ಟಿದೆ ನೋಡಿ. ಎಲ್ಲಿ ನೋಡಿದ್ರು ಪೈಪರ್ ಹೈಮೋನೋಫಿಲಮೇ ಇರೋದು. ಇದು ಪೈಪರ್ ಆದಿ. ಸೊ ಒಂದು ಸರಿ ಆದಿ ಗಿಡಗಳ ಸಂಖ್ಯೆ ಹೆಚ್ಚಾದರೆ ಮತ್ತೆ ಇನ್ನು ನೆಡಬೇಕಾದ ಅವಶ್ಯಕತೆ ಇರಲಿಕ್ಕಿಲ್ಲ. ಓಕೆ, ಈಗ ನೀವು ಅದಾಗೆ ಅದೇ ಬೆಳಿಬೋದು. ಮತ್ತು ಇಲ್ಲದ್ರೆ ಬಳ್ಳಿದು ಕೆಳಗೆ ಹಬ್ಬು ಬಳ್ಳಿ ಇರುತ್ತಲ್ಲ, ನೆಲಬಳ್ಳಿಗಳು, ರನ್ನರ್ಸ್ ಅಂತ ಏನು ಕರಿತೇವೆ, ಅದು ಇನ್ನೊಂದು ಮರಕ್ಕೆ ಹಬ್ಬಿ ಮರಕ್ಕೆ ಮರಕ್ಕೆ ಹೋಗುವ ವ್ಯವಸ್ಥೆ ಇರುತ್ತೆ. ಅದನ್ನ ಅಲ್ಲಿ ತೋರಿಸ್ತೇನೆ ನಾನು. ನಡೆದಿ ಸರ್, ಹಂಗಾರೆ ಅಲ್ಲಿಗೆ ಹೋಗೋಣ.